ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ ಪ್ರಕೃತಿ. ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ತಮ್ಮೆಲ್ಲರ ಬೇಡಿಕೆಯಂತ ಬೇರೆ ಬೇರೆ ಕಾರಣಗಳಿಂದಾಗಿ ಕರೆಂಟ್ ಅಫೇರ್ಸ್ ಏಪ್ರಿಲ್ ಇದನ್ನು ಮಾಡಲಾಗಿರಲಿಲ್ಲ. ಅದು ಈಗ ಆರಂಭ ಆಗಿದೆ. ಇದು ಪಾರ್ಟ್ 1 ಇದೆ. ನೆಕ್ಸ್ಟ್ ಪಾರ್ಟ್ 2 ಬರಲಿದೆ. ಪ್ರಚಲಿತ ಘಟನೆಗಳು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾದರೆ ತುಂಬ ಮುಖ್ಯ ಒಂದು ಸ್ಥಾನವನ್ನು ಹೊಂದಿರ್ತವೆ. ಅದನ್ನು ಓದಿಕೊಳ್ಳುವಂಥದ್ದು, ಏಕೆಂದರೆ ಕರೆಂಟ್ ಅಫೇರ್ಸ್ ಅಂದರೆ ಬೆಳಗ್ಗಿಂದ ಸಂಜೆವರೆಗೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿ ಹಲವಾರು ವಿಷಯಗಳು ನಡೀತಾ ಇರ್ತವೆ. ಹಲವಾರು ವಿಷಯಗಳು ಚರ್ಚೆಗೆ ಬರ್ತಾ ಇರ್ತವೆ. ಅವೆಲ್ಲವನ್ನು ನೆನಪಿಟ್ಟುಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಪರೀಕ್ಷೆಯ ದೃಷ್ಟಿಯಿಂದ ಯಾವುದು ಮುಖ್ಯ, ಯಾವುದರ ಮೇಲೆ ಇತ್ತೀಚೆಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ, ಯಾವ್ಯಾವ ಏರಿಯಾಸನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ, ಈ ವಿಚಾರಗಳು ನಮಗೆ ಗೊತ್ತಿದ್ದರೆ ಕರೆಂಟ್ ಅಫೇರ್ಸ್ ಓದ್ಕೊಳ್ಳೋಂಥದ್ದು ಬಹಳ ಸುಲಭ ಆಗುತ್ತೆ. ಒಂದು ಅಂಗಡಿಗೆ ಹೋಟೆಲ್ಗೆ ಹೋಗ್ತೀವಿ. ಆ ಹೋಟೆಲ್ಗೆ ಹೋದಾಗ ಮೆನು ಕಾರ್ಡ್ ದೊಡ್ಡದಾಗೇ ಇರುತ್ತೆ. ಆದರೆ ನಮಗೆ ಅದರಲ್ಲಿ ಯಾವುದು ಬೇಕು ಅನ್ನೋಂಥದ್ದನ್ನ ನಮ್ಮ ಆಯ್ಕೆಗೆ ತಕ್ಕಂತೆ ಹೇಗೆ ಆಯ್ದುಕೊಳ್ತೇವೋ ಕರೆಂಟ್ ಅಫೇರ್ಸಲ್ಲೂ ಹಾಗೆ ಮಾಡ್ಕೊಳ್ಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಈಗ ಪ್ರಪಂಚದಲ್ಲೇ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೆಸಿಕೊಳ್ಳುವಂಥ, ಪ್ರಜಾಪ್ರಭುತ್ವದ ತಾಯಿ ಅಥವಾ ಪ್ರಜಾಪ್ರಭುತ್ವದ ದೊಡ್ಡಣ್ಣ ಅಂತ ಕರೆಸ್ಕೊಂಡಿರುವಂಥ ಭಾರತದ ಒಂದು ಚುನಾವಣೆ ನಡೀತಾ ಇದೆ. 2024ರ ಈ ಚುನಾವಣೆ 18ನೇ ಲೋಕಸಭಾ ಚುನಾವಣೆಯಾಗಿದೆ. ಇಷ್ಟನ್ನೇ ಪ್ರಶ್ನೆ ಕೇಳ್ಬೋದು. ಇದುವರೆಗೆ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಕೇಳಿರುವಂಥ ಪ್ರಶ್ನೆಗಳು ಕಡಿಮೆ ಇದೆ. ನನಗೆ ಯಾಕೋ ಈ ಸರಿ ಕೇಳಬಹುದೇನೋ ಅಂತ ಅನ್ನಿಸ್ತಾ ಇದೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ. ಕಾರಣ ಇಷ್ಟೇ, ಈಗ ಸಾಮಾನ್ಯವಾಗಿ ಏನು ಕ್ವಶನ್ ಪೇಪರ್ ಸೆಟ್ಟರ್ಸ್ ಬರ್ತಾರೆ ಅವರನ್ನು ಇತ್ತೀಚೆಗೆ ಅವರು ಉನ್ನತ ಹುದ್ದೆಗಳಲ್ಲಿದ್ದಿರ್ತಾರೆ, ಅವರನ್ನು ಚುನಾವಣಾ ಕರ್ತವ್ಯಕ್ಕೆ ಹಾಕಿರ್ತಾರೆ. ಅದರಿಂದಾಗಿ ಅಲ್ಲಿನ ಅನುಭವಗಳನ್ನು ತೆಗೆದುಕೊಂಡು ಒಂದು ಇಲ್ಲಿ ಯಾಕೆ ಪ್ರಶ್ನೆ ಮಾಡಬಾರ್ದು, ಯಾಕೆ ಪ್ರಶ್ನೆ ಮಾಡಬೇಕಂದ್ರೆ ಒಂದು ಈಗಾಗಲೇ ಅವ್ರು ಕರ್ತವ್ಯ ನಿರ್ವಹಿಸಿ ಬಂದಿದ್ದಾರೆ, ಅದ್ರ ಮೇಲೆ ಗ್ರಿಪ್ ಇರುತ್ತೆ, ಹಾಗಾಗಿ ಪ್ರಶ್ನೆ ಕೇಳೋಕ್ಕೆ ಸುಲಭ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಇನ್ನೊಂದು, ತಮಗೆ ಯಾಕೆ ಈ ಪ್ರಶ್ನೆ ಕೇಳಬೇಕಂದ್ರೆ ಈಗ ಈ ಪರೀಕ್ಷೆಯನ್ನು ಯಾರು ಅಟೆಂಡ್ ಮಾಡ್ತೀರಿ, ಮ್ಯಾಕ್ಸಿಮಮ್ ಈಗ ಎಲ್ಲ ಪರೀಕ್ಷೆಗಳು ಸೆಕೆಂಡ್ PUC ಕ್ವಾಲಿಫಿಕೇಷನ್ ಮೇಲೆ ಇರೋದ್ರಿಂದ ಸೆಕೆಂಡ್ PUC ಆಗಿರೋಂಥ ಬಹುತೇಕ ಜನರಿಗೆ ಈಗ ವೋಟಿಂಗ್ ಪವರ್ ಸಿಕ್ಕಿರುತ್ತೆ. ಅದರಿಂದಾಗಿ ಈ ಚುನಾವಣೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ, ಏಕೆಂದರೆ ನೀವು ಭಾವಿ ಪ್ರಜೆಗಳು, ಎಲ್ಲ ದೇಶದ ಭವಿಷ್ಯವನ್ನು ನಿರ್ಧರಿಸುವಂಥದ್ದೇ ಚುನಾವಣೆಗಳಾಗಿರುತ್ತೆ. ಅದರಿಂದಾಗಿ ಆ ಚುನಾವಣೆ ಇದನ್ನು ನಿರ್ಧರಿಸುವಂಥವರು ಈ ಮತದಾರರಾಗಿರ್ತಾರೆ. ಅದರಲ್ಲೂ ಈಗ ಭಾರತದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಯುವಕ ಮತದಾರರಿದ್ದೀರಿ. ಅದರಿಂದಾಗಿ ನಿಮಗೆ ಎಷ್ಟು ಈ ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಅನ್ನೋಂಥ ಕಾರಣಕ್ಕೆ ಇದ್ರ ಮೇಲೆ ಪ್ರಶ್ನೆ ಕೇಳ್ಬೋದೇನೋ ಅನ್ನೋ ಕಾರಣಕ್ಕೆ ನಾನು ತಮ್ಮೊಂದಿಗೆ ಈ ಚುನಾವಣೆಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನು, ಎಲ್ಲವನ್ನೂ ಇಲ್ಲ, ತುಂಬ ಪ್ರಮುಖವಾಗಿ ನನಗೆ ಇದನ್ನು ಕೇಳ್ಬೋದು ಅಂತ ಅನಿಸಿದ್ದನ್ನು ಇಲ್ಲಿ ತಮ್ಮ ಚರ್ಚೆಗೆ ತಗೊಬಂದಿದ್ದೇನೆ. 17ನೇ ಲೋಕಸಭೆಯ ಅವಧಿ 2024 ಜೂನ್ 16ಕ್ಕೆ ಎಂಡ್ ಆಗುತ್ತೆ. ಇದು ಗೊತ್ತಿರಬೇಕು ನಿಮಗೆ. ಏನು ಎಷ್ಟು ಸಿಂಪಲ್ ಇದೆ ಗೊತ್ತಾ. ಈಗ ಇತ್ತೀಚೆಗೆ ಲೋಕಸಭಾ ಚುನಾವಣೆ ನಡೀತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯ ಡೇಟ್ ಎಲ್ಲಿಗೆ ಎಂಡ್ ಆಗುತ್ತೆ, ಅವ್ರದ್ದು ಪವರ್ ಎಲ್ಲಿಗೆ ಎಂಡ್ ಆಗುತ್ತೆ ಅಂದರೆ ಜೂನ್ 16ಕ್ಕೆ ಎಂಡ್ ಆಗುತ್ತೆ. ಆದರೆ ಅದ್ರ ಒಳಗಡೆ ಮತ್ತೆ ಹೊಸ ಸರ್ಕಾರ ರಚನೆ ಆಗಬೇಕಾಗತ್ತೆ. ಅದರಿಂದಾಗಿ ಈ ಪ್ರಶ್ನೆಯನ್ನು ಕೇಳೋ ಸಾಧ್ಯತೆ ಇದೆ. ಸಂವಿಧಾನದ 324ನೇ, ಇದು ವೆರಿ ಇಂಪಾರ್ಟೆಂಟು. ಯಾಕೆ ಅಂತಂದರೆ 324ನೇ ವಿಧಿ ಇತ್ತೀಚೆಗೆ ಏನು ಚುನಾವಣಾ ಆಯೋಗ, ನೀವು ಗಮನಿಸಿದ್ದೀರಿ, ನಾವು ಚಿಕ್ಕವರಾಗಿದ್ದಾಗ ಅಥವಾ ಹಿಂದೆ ಒಂದು 10 ವರ್ಷಗಳ ಹಿಂದೆ ಆಗಿದ್ದೆ ಆದರೆ ಚುನಾವಣೆ ಬಂತು ಅಂತಂದರೆ ಸಾಮಾನ್ಯವಾಗಿ ಹಣ ಹಂಚುವುದು, ಮದ್ಯ ಹಂಚುವುದು, ಮತ್ತು ಈ ಟೋಪಿಗಳಲ್ಲಿ ಪಕ್ಷದ ಸಿಂಬಲ್ಲು, ಬಟ್ಟೆಗಳ ಮೇಲೆ ಪಕ್ಷದ ಸಿಂಬಲ್ಲು, ಬಂಟಿಂಗ್ಸು, ಪಾಂಪ್ಲೆಟ್ಸು, ಈ ಥರದ ಬಹುತೇಕ ಏನು ದೊಡ್ಡ ಜಾತ್ರೆ ರೀತಿ ಇರ್ತಾಯಿತ್ತು. ಆದರೆ ಈಗ ಅದು ಎಲ್ಲೋ ಒಂದು ಕಡೆ ಒಂಥರ ಇದ್ರ ಮೇಲೆ, ಮತದಾರರ ಮೇಲೆ ತುಂಬ ಒತ್ತಡವನ್ನು ಉಂಟು ಮಾಡ್ತಿತ್ತೇನೋ ಅಂತ ಅನಿಸುತ್ತೆ. ಬಹುಶಃ ಆ ಕಾರಣದಿಂದಾಗಿ ಚುನಾವಣಾ ಆಯೋಗ ಇತ್ತೀಚೆಗೆ ತುಂಬ ರೆಸ್ಟ್ರಿಕ್ಷನ್ಸನ್ನು ಹಾಕಿ ಅನವಶ್ಯಕವಾದಂಥ ಪ್ರೆಷರು ಮತದಾರರಿಗೆ ಕೊಡಬಾರ್ದು, ಸ್ವತಂತ್ರವಾಗಿ ಅವರು ಯಾವುದೇ ಒತ್ತಡ ಇಲ್ಲದಂತೆ, ಯಾವುದೇ ಆಮಿಷ ಇಲ್ಲದಂತೆ ಚುನಾವಣೆಯಲ್ಲಿ ಮತದಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಚುನಾವಣೆಯನ್ನು ಅಚ್ಚುಕಟ್ಟಾಗಿ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾಯಿದೆ. ತಮಗೆಲ್ರಿಗೂ ಅದು ಗೊತ್ತಿದೆ. ಆ ಚುನಾವಣಾ ಆಯೋಗ ಚುನಾವಣೆ ಮಾಡಬೇಕು ಅಂತ ತಿಳಿಸುವಂಥದ್ದು, ಅದರ ಕರ್ತವ್ಯಗಳನ್ನು ತಿಳಿಸುವಂಥದ್ದು 324ನೇ ವಿಧಿ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತದ ಪ್ರಜಾಪ್ರಭುತ್ವ ಜೀವಂತಿಕೆ ಅಂತ ಇರುವಂಥದ್ದು, ಅದು ಪ್ರಜಾಪ್ರಭುತ್ವ ಮಾದರಿಯಲ್ಲೇ ಉಳ್ಕೊಳ್ಳೋದಕ್ಕೆ ಕರ್ತವ್ಯ ನಿರ್ವಹಿಸ್ತಾ ಇರೋಂಥದ್ದು ಚುನಾವಣಾ ಆಯೋಗ. ಹಾಗಾದರೆ ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ಚುನಾವಣಾ ಆಯೋಗವನ್ನು ರಚನೆ ಮಾಡಲಾಗಿದೆ ಅಂತ ಕೇಳಿಬಿಟ್ರೆ ಸಾಕು. ಅದಕ್ಕೆ ನಾವು ಸಾಮಾನ್ಯವಾಗಿ ಅದ್ರ ಬಗ್ಗೆ ಗಮನ ಇರಲ್ಲ. ಹಾಗಾಗಿ ಇಲ್ಲಿ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ ಅಂತ ಇದನ್ನು ತೆಗೆದುಕೊಂಡಿದ್ದೇನೆ. 4 ರಾಜ್ಯಗಳ ವಿಧಾನಸಭೆಗಳ ಚುನಾವಣೆ ನಡೀತಾ ಇದೆ. ಆ 4 ರಾಜ್ಯಗಳು ಇದ್ರ ಜೊತೆಗೆ ಲೋಕಸಭೆಯ ಚುನಾವಣೆಯ ಜೊತೆಯಲ್ಲೇ
4 ರಾಜ್ಯಗಳಿಗೆ ವಿಧಾನಸಭೆಯನ್ನು ನಡೀತಾ ಇದೆ. ಅಂದರೆ ಅಲ್ಲಿರೋಂಥವ್ರು ಏನು ಮಾಡ್ತಾರೆ, 2 ಓಟನ್ನು ಹಾಕ್ತಾರೆ. ಒಂದು MP ಓಟು, ಒಂದು MLA ಓಟು. ಎಲ್ಲೆಲ್ಲಿ? ಆಂಧ್ರ ಪ್ರದೇಶದಲ್ಲಿ 2 ಓಟ್ ಇರ್ತದೆ ಈ ಸರಿ, ಅರುಣಾಚಲ್ ಪ್ರದೇಶ, ಒಡಿಶಾ, ಸಿಕ್ಕಿಂ. ಇತ್ತೀಚೆಗೆ ಲೋಕಸಭಾ ಚುನಾವಣೆ ನಡೀತಾ ಇದೆ. ಅದರ ಜೊತೆಗೆ ರಾಜ್ಯ ಚುನಾವಣೆಯನ್ನು ನಡೀತಾ ಇರೋಂಥ ರಾಜ್ಯಗಳು ಯಾವುದು ಅನ್ನೋಂಥ ಇಲ್ಲಿ ಪ್ರಶ್ನೆ ಕೇಳೋಂಥ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಭಾರತದ ಸಂಸತ್ತಿನ ಕೆಳಮನೆಯಾದಂಥ ಲೋಕಸಭೆ, ಇದುವರೆಗೆ ನೀವು ಸುಮಾರು ಹಳೆಯ ಪುಸ್ತಕಗಳಲ್ಲಿ ಓದಿರ್ತೀರಿ 545 ಲೋಕಸಭಾ ಸ್ಥಾನಗಳು ಅಂತ ಇರ್ತಾ ಇತ್ತು. ಈಗ ಎಷ್ಟು ಸಿಂಪಲ್ ಇದೆ ಅಂದರೆ ಇಷ್ಟೇ ಕೇಳ್ಬೋದು. ಇತ್ತೀಚೆಗೆ ಲೋಕಸಭೆ ಚುನಾವಣೆ ನಡೀತು, ಎಷ್ಟು ಸ್ಥಾನಗಳಿಗೆ ಲೋಕಸಭೆ ಚುನಾವಣೆ ನಡೀತು ಅಂತ ಪ್ರಶ್ನೆ ಕೇಳ್ಬೋದು. ಹಳೆಯ ಪುಸ್ತಕಗಳನ್ನು ಓದ್ಕೊಂಡಿರೋಂಥವರೆಲ್ಲ ಆದರೆ 545 ಸ್ಥಾನಗಳಿಗೆ ಅಂತ ಬರ್ತದೆ. ಈಗ 543 ಸ್ಥಾನಗಳು ಅಷ್ಟೇ ಇದ್ದಾವೆ. ಹಾಗಾದರೆ 2 ಸ್ಥಾನಗಳೇನಾಯಿತು, ಅವುಗಳನ್ನು ತೆಗೆದುಹಾಕಿದ್ದಾರೆ. ಯಾಕೆ ತೆಗೆದುಹಾಕಿದ್ದಾರೆ? ಅದು ಆಂಗ್ಲೋ ಇಂಡಿಯನ್ನರಿಗೆ ಕೊಡ್ತಾ ಇದ್ದಂಥ ಸ್ಥಾನಗಳಾಗಿತ್ತು. ಆಗ ಇಂಗ್ಲೆಂಡಿನಿಂದ ಭಾರತದಲ್ಲಿ ವಲಸೆ ಬಂದು ಇಲ್ಲೇ ಉಳ್ಕೊಂಡಿದ್ದಂಥವ್ರಿಗೆ ಅವಕಾಶ ಸಿಗಬೇಕು, ಅವರ ಹಕ್ಕುಗಳಿಗೂ ಮಾನ್ಯತೆ ಸಿಗಬೇಕು ಅನ್ನೋ ಕಾರಣಕ್ಕೆ ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನು ನೇಮಕ ಮಾಡಲಾಗ್ತಾಯಿತ್ತು. ಈಗ ಇರುವಂಥವ್ರು ಭಾರತದಲ್ಲಿ ಎಲ್ಲ ಭಾರತೀಯ ಪೌರತ್ವವನ್ನು ತೆಗೆದುಕೊಂಡು ಭಾರತೀಯರಾಗಿದ್ದರಿಂದ ಆ ಥರದ ಒಂದು ಹುದ್ದೆ ಕೊಡುವಂಥ ಅವಶ್ಯಕತೆ ಈಗಿಲ್ಲ ಅನ್ನೋಂಥ ಕಾರಣಕ್ಕೆ 2 ಹುದ್ದೆಯನ್ನು ತೆಗೆದುಹಾಕಿದ್ದಾರೆ. ಈಗ 543 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಎಷ್ಟು ಹಂತಗಳಲ್ಲಿ ನಡೀತಾ ಇದೆ? ಇಡೀ ದೇಶದಾದ್ಯಂತ 7 ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ. ಅದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೀತು ಅಂತ. ಅಭ್ಯರ್ಥಿಗಳು ಅಥವಾ ರಾಜಕೀಯ ಪಕ್ಷಗಳಿಗೆ ಆನ್ಲೈನ್ನಲ್ಲಿ ನಾಮಪತ್ರ ಸಲ್ಲಿಸೋದು. ಇದಕ್ಕಿಂತ ಮುಂಚೆ ಏನಿತ್ತು, ಈಗ ಡಿಗ್ರಿ ಅಪ್ಲಿಕೇಶನ್ ಹಾಕಬೇಕಾದ್ರೂ, ನೀವು ಯಾವುದೇ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೂ ಎಲ್ಲವೂ ಆನ್ಲೈನಲ್ಲಿ ಹಾಕ್ತಾ ಇದ್ದಾರೆ. ಆದರೆ ರಾಜಕೀಯ ಪಕ್ಷಗಳು ಅಪ್ಲಿಕೇಶನ್ ಹಾಕಬೇಕಾದಂಥ ಸಂದರ್ಭದಲ್ಲಿ ಅಥವಾ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕಬೇಕಾದಂಥ ಸಂದರ್ಭದಲ್ಲಿ ಕೈಯಲ್ಲಿ ಬರೆದು ಹಾರ್ಡ್ ಕಾಪಿಯನ್ನು ತೆಗೆದುಕೊಂಡು ಹೋಗಿ DC ಸಬ್ಮಿಷನ್ ಮಾಡೋಂಥದ್ದು ಇರ್ತಾ ಇತ್ತು. ಈಗ ಅದನ್ನು ಬಿಟ್ಟು ಸುವಿಧಾ ಅನ್ನೋಂಥ ಒಂದು ಪೋರ್ಟಲನ್ನು ಅಥವಾ ಒಂದು ಆ್ಯಪನ್ನು ಏನು ಚುನಾವಣಾ ಆಯೋಗ ಇದು ಮಾಡಿದೆ. ಅದ್ರ ಮುಖಾಂತರ ಆನ್ಲೈನಲ್ಲೇ ಅವರು ಅರ್ಜಿಯನ್ನು ಹಾಕಬಹುದಾಗಿದೆ. ಬಹುಶಃ ಮುಂದೆ ಇದನ್ನು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡಿದ್ದೆ ಆದರೆ ಈ ಮತದಾನ ಇದಕ್ಕೆ ನಡೆಯುವಂಥ ಸಂದರ್ಭದಲ್ಲಿ ಏನು ನಾಮಿನೇಷನ್ ಹಾಕುವಂಥ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರನ್ನು ಕರೆದುಕೊಂಡು ಮೆರವಣಿಗೆ ಮಾಡಿಕೊಂಡು, ಈಗ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಆದರೆ ಪರವಾಗಿಲ್ಲ, ಜಿಲ್ಲೆ ಹೆಡ್ ಕ್ವಾರ್ಟರ್ಸು ಮತ್ತು ಬೆಂಗಳೂರಂಥ ಸಿಟಿಗಳಲ್ಲಿ ನಾಮಪತ್ರ ಹಾಕೋ ಸಲುವಾಗಿ ರೋಡ್ಗಳನ್ನು ಬ್ಲಾಕ್ ಮಾಡಿಕೊಂಡು ಇಡೀ ದಿನ ಪೂರ್ತಿ ಆ ಸಂಚಾರ ಅಸ್ತವ್ಯಸ್ತ ಆಗುತ್ತೆ. ಬಹುಶಃ ಅವೆಲ್ಲವೂ ನಿಲ್ಲಲಿದೆ ಅಂತ ಭಾವಿಸ್ತೇನೆ. ಇದು ಈಗ ಇಂಟ್ರೊಡ್ಯೂಸ್ ಮಾಡಿದರೆ ಬಹುಶಃ ನೆಕ್ಸ್ಟ್ MP ಎಲೆಕ್ಷನ್ ಅಷ್ಟೊತ್ತಿಗೆ ಇದು ಇನ್ನಷ್ಟು ಪವರ್ಫುಲ್ಲಾಗಿ ಇಂಪ್ಲಿಮೆಂಟ್ ಆಗ್ಬೋದು ಅನ್ನೋದನ್ನ ಭಾವಿಸ್ತಾನೆ. ಸಿಂಪಲ್ಲಾಗಿ ಕೇಳ್ಬೋದು, ಇತ್ತೀಚೆಗೆ ಸುವಿಧಾ ಅನ್ನೋಂಥ ಒಂದು ಆ್ಯಪನ್ನು ಡೆವಲಪ್ ಮಾಡಲಾಗಿದೆ. ಇದರಲ್ಲಿ ಏನು ಇದ್ರದ್ದು ಕರ್ತವ್ಯ ಏನು, ಅಥವಾ ಇದೇನಕ್ಕೋಸ್ಕರ ಇದೆ, ಅಥವಾ ಯಾವ ಒಂದು ಇದರ ಅಡಿಯಲ್ಲಿ ಈ ಸುವಿಧಾ ಒಂದು ಆ್ಯಪನ್ನು ಡೆವಲಪ್ ಮಾಡಲಾಗಿದೆ ಅಂದರೆ ಚುನಾವಣಾ ಆಯೋಗ. ಚುನಾವಣಾ ವೆಚ್ಚ ಇದು ವೆರಿ ಇಂಪಾರ್ಟೆಂಟು. ಹಿಂದೆ ಎಷ್ಟಾದರೂ ಎಲೆಕ್ಷನ್ ಖರ್ಚು ಮಾಡ್ಬೋದಾಗಿತ್ತು, ಯಾರೂ ಕೇಳೋರು ಇರ್ತಾ ಇರಲಿಲ್ಲ ಅಥವಾ ಲೆಕ್ಕ ಸಿಗ್ತಾ ಇರಲಿಲ್ಲ. ಈಗ ಏನು ಮಾಡಿದ್ದಾರೆ, ಚುನಾವಣಾ ವೆಚ್ಚಕ್ಕೆ ಮಿತಿಯನ್ನು ಹಾಕಿದ್ದಾರೆ. ಯಾವುದೇ ಒಬ್ಬ ಅಭ್ಯರ್ಥಿ ಆ ಪ್ರದೇಶದಲ್ಲಿ ತನ್ನ ಒಂದು ಪ್ರಚಾರವನ್ನು ಮಾಡಿಕೊಳ್ಳಲಿಕ್ಕೆ ಒಂದಿಷ್ಟು ಹಣ ಅಂತ ಮಾಡಲಾಗಿದೆ. ಅದು ಬಂಟಿಂಗ್ ಸಂಚುವಂಥದ್ದು, ಪಾಂಪ್ಲೆಟ್ ಹಾಕುವಂಥದ್ದು, ಅದರ ನಂತರ ಹಳ್ಳಿ ಸಂಚಾರ ಮಾಡಲಿಕ್ಕೆ ವೆಹಿಕಲ್ಸು, ಎಷ್ಟು ವೆಹಿಕಲ್ ತೊಗೊಂಡಿದ್ದಾರೆ, ವೆಹಿಕಲ್ ಡೀಸೆಲ್ಲು ಅಥವಾ ಪೆಟ್ರೋಲ್ ಕಾಸ್ಟ್ ಏನಾಗುತ್ತೆ, ತನ್ನ ಜೊತೆ ಕರ್ಕೊಂಡು ಹೋದಂಥವ್ರ ಖರ್ಚು ವೆಚ್ಚಗಳು, ಇವೆಲ್ಲವನ್ನು ಒಂದು ಅಂದಾಜು ಮಾಡಿ ಚುನಾವಣಾ ಆಯೋಗ ಏನು ಮಾಡಿದೆ, ಜನವರಿ 6ರಂದು ಒಂದು ಅಧಿಸೂಚನೆ ಹೊರಡಿಸುತ್ತೆ. ಇಲ್ಲಿ ಎಷ್ಟರಲ್ಲಿ ಅಧಿಸೂಚನೆ ಹೊರಡಿಸ್ತು ಇಂಥದ್ದು ಕೇಳೋದಿಲ್ಲ. ಇಲ್ಲೇನು ಕೇಳ್ತಾರೆ, ಚುನಾವಣಾ ವೆಚ್ಚದ ಮಿತಿಯನ್ನು ಇತ್ತೀಚೆಗೆ ಎಷ್ಟು ನಿಗದಿ ಮಾಡಲಾಗಿದೆ, 18ನೇ ಲೋಕಸಭಾ ಚುನಾವಣೆಗೆ ಎಷ್ಟನ್ನು ನಿಗದಿ ಮಾಡಲಾಗಿದೆ ಅಂತ ಕೇಳ್ಬೋದು. ಇದು ಲೋಕಸಭಾ ಚುನಾವಣೆಗೆ, ಇದು ಗಮನದಲ್ಲಿರಬೇಕು. ಮತ್ತು ಏನು ರಾಜ್ಯ ಇದರಲ್ಲಿ ನಡೆಯುವಂಥ ಎಲೆಕ್ಷನ್ಸ್ಗೆ ಬೇರೆ ರೀತಿಯಾದಂಥ ಒಂದು ಹಣ ಇರುತ್ತೆ. ಅರುಣಾಚಲ್ ಪ್ರದೇಶ, ಗೋವಾ ಮತ್ತು ಸಿಕ್ಕಿಂ ಈ 3 ರಾಜ್ಯಗಳಿಗೆ ಮಾತ್ರ ಒಬ್ಬ MP ಅಭ್ಯರ್ಥಿ ಮ್ಯಾಕ್ಸಿಮಮ್ 75, ಅಷ್ಟೇ ಮಾಡಬೇಕು ಅಂತಲ್ಲ, 75ಕ್ಕಿಂತ ಗರಿಷ್ಠ ಮಾಡೋಂಗಿಲ್ಲ, 75ಕ್ಕಿಂತ ಕಡಿಮೆ ಮಾಡ್ಬೋದು. ನಾನು 7 ರೂಪಾಯಿನೂ ಮಾಡೋದಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ 75 ಲಕ್ಷ ಗರಿಷ್ಠ ಒಂದು ಮಿತಿಯನ್ನು ಹೇರಿದೆ, ಅದಕ್ಕಿಂತ ಹೆಚ್ಚಿಗೆ ಇದು ಮಾಡಬಾರ್ದು. ಸರ್ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅಬ್ಸರ್ವರ್ಸ್ನ ಇಟ್ಟಿರ್ತಾರೆ ಚುನಾವಣಾ ಆಯೋಗ, ಇವರು ಪರ್ಮಿಷನ್ ತೊಗೊಂಡಿರ್ತಾರೆ, ನಾವು ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತೀವಿ ಅಂತ, ಅದನ್ನು ಸ್ಕ್ರೂಟಿನಿ ಮಾಡ್ತಿರ್ತಾರೆ. ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಅದ್ರ ಮುಖಾಂತರ ಒಂದು ಅಂದಾಜು ನಿಖರವಾಗಿ ಇಲ್ಲದೆ ಇದ್ದರೂ ಒಂದು ಅಂದಾಜು ಲೆಕ್ಕ ಸಿಗುತ್ತೆ. ಅದು ಕ್ರಾಸ್ ಆದಾಗ ಚುನಾವಣಾ ಆಯೋಗ ಅವ್ರಿಗೆ ನೋಟಿಸ್ ಕೊಡುತ್ತೆ ಅಭ್ಯರ್ಥಿಗಳಿಗೆ. ಈ 3 ರಾಜ್ಯಗಳಿಗೆ ಮಾತ್ರ 75 ಲಕ್ಷ. ಉಳಿಕೆ 3 ರಾಜ್ಯಗಳನ್ನು ಬಿಟ್ಟು ಇನ್ನು ದೇಶದ ಎಲ್ಲ ರಾಜ್ಯಗಳಲ್ಲಿ ನಡೆಯುವಂಥ ಏನು MP ಎಲೆಕ್ಷನ್ಸ್ಗೆ 95 ಲಕ್ಷ ರೂಪಾಯಿಗಳ ಹಣವನ್ನು ನಿಗದಿ ಮಾಡಿದೆ, ಗರಿಷ್ಠ ಹಣ. ವಿಜಿಲ್ ಅನ್ನೋಂಥ ಒಂದು ಆ್ಯಪನ್ನು ತಯಾರಿ ಮಾಡಿದೆ. ಇದು ನೀತಿ ಸಂಹಿತೆ ಉಲ್ಲಂಘನೆ ಮಾಡುವಂಥದ್ದು. ನೀತಿ ಸಂಹಿತೆ ಇರುತ್ತೆ,
ಏನು ಈಗ ಚುನಾವಣೆ ಇದಕ್ಕೆ ನಡೀತದೆ ಅಂತ ಅನ್ನೋದಾದ್ರ ಮುಂಚೆ 24 ಗಂಟೆಗಳು 70 ಗಂಟೆಗಳ ಮುಂಚೆ ಏನು ಪ್ರಚಾರ ನಿಲ್ಲಬೇಕು, ಬಹಿರಂಗ ಪ್ರಚಾರ ನಿಲ್ಲಬೇಕು, ಅಥವಾ ಯಾವುದೋ ಇವುಗಳನ್ನು ಏನು ಆಮಿಷಗಳನ್ನು ಒಡ್ಡಬಾರ್ದು ಅಥವಾ ಒತ್ತಡ ಏರಬಾರ್ದು, ಈ ಥರದ್ದೆಲ್ಲ ಇರ್ತಾವಲ್ವ, ಅವೆಲ್ಲವೂ ಈ ನೀತಿ ಸಂಹಿತೆಯಲ್ಲಿ ಬರ್ತದೆ. ಆ ನೀತಿ ಸಂಹಿತೆಯಲ್ಲಿ ಬರುವಂಥ ರೀತಿಯಲ್ಲಿ ಯಾರಾದರೂ ಅದನ್ನು ಉಲ್ಲಂಘಿಸಿದರೆ, ಆ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದರೆ ಅದನ್ನು ಜಡ್ಜ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಈ ಸಿ ವಿಜಿಲ್ ಅನ್ನುವಂಥ ಒಂದು ಆ್ಯಪನ್ನು ಡೆವಲಪ್ ಮಾಡಿದೆ ಚುನಾವಣಾ ಆಯೋಗ. ಇದ್ರ ಮುಖಾಂತರ ಯಾವ ಸ್ಥಳದಲ್ಲಿ ಅದು ಲೊಕೇಶನನ್ನು ತೆಗೆದುಕೊಳ್ಳುತ್ತೆ, GPS ಮುಖಾಂತರ ಯಾವ ಸ್ಥಳದಲ್ಲಿ ಉಲ್ಲಂಘನೆ ಆಗಿದೆ, ಅದು ಯಾವ ವ್ಯಾಪ್ತಿಗೆ ಬರ್ತದೆ, ಯಾರನ್ನು ಅದಕ್ಕೆ ಆರೋಪಿಯನ್ನಾಗಿ ಮಾಡಬೇಕು, ಈ ಥರದ ಡೀಟೇಲ್ಸು ಇದರಲ್ಲಿ ಸಿಗುತ್ತೆ. ಇದ್ರ ಮುಖಾಂತರ ಅಧಿಕೃತವಾಗಿ ಮತ್ತು ವ್ಯವಸ್ಥಿತವಾಗಿ ಒಬ್ಬ ಅಭ್ಯರ್ಥಿಯನ್ನು ಈ ನೀತಿ ಸಂಹಿತೆ ಉಲ್ಲಂಘನೆ ಮಾಡದಂತೆ ತಡೆಯೋದಕ್ಕೆ ಇದೊಂದು ಕರ್ತವ್ಯವನ್ನು ನಿರ್ವಹಿಸುತ್ತೆ. ಇದರಿಂದಾಗಿ ಈ ಸಿ ವಿಜಿಲ್ ಅನ್ನೋಂಥದ್ದನ್ನು ಯಾರು ಡೆವಲಪ್ ಮಾಡಿದರೆ ಅಥವಾ ಏನಕ್ಕೆ ಡೆವಲಪ್ ಮಾಡಿದರೆ ಅಥವಾ ಇದ್ರ ಕೆಲಸ ಏನು ಅನ್ನೋಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಬಹುದು. UPSC, KPSC ಮತ್ತು ವಿಲೇಜ್ ಅಕೌಂಟೆಂಟು, PDO ಇವುಗಳಲ್ಲಿ. ಮತ್ತು PDO UPSC, KPSC ಆದರೆ ಇನ್ನು ಸ್ವಲ್ಪ ಡೆಪ್ತ್ ಹೋಗಬಹುದು ಅಂತ ಅನಿಸುತ್ತೆ. ಬಟ್ ವಿಧಾನ ಇದೇ ಇರುತ್ತೆ. ಇನ್ನು ಇದನ್ನು 4 ಆಪ್ಷನ್ಸಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟು A ಸರಿ, B ಸರಿ, ABC ಸರಿ ಈ ಥರದ್ದು ಕೇಳ್ಬೋದು, ಬಿಟ್ಟರೆ ಇನ್ನು ಬೇರೆ ವಿಧಾನ ಏನೂ ಇರೋದಿಲ್ಲ. ಬಟ್ ವಿಷಯ ಇಷ್ಟೇ ಆಗಿರುತ್ತೆ. ಇದನ್ನು ಕೇಳುವಂಥ ವಿಧಾನದಲ್ಲಿ ಪ್ಯಾಟ್ರನ್ನಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು ಅಷ್ಟೇ. ಅಣುಕು ಮತದಾನ ಅಂತ ಬರುತ್ತೆ, ಇದು ವೆರಿ ಇಂಪಾರ್ಟೆಂಟು. ಮಾಕ್ ಪೋಲ್ ಅಂತ ಕರೀತಾರೆ. 90 ನಿಮಿಷಗಳ ಮುನ್ನ, ಅಂದರೆ 6 ಗಂಟೆಗೆ ಎಲೆಕ್ಷನ್ ನಡಿಬೇಕು ಅನ್ನೋದಾದರೆ ಅದು 1.5 ಗಂಟೆ ಮುಂಚೆ ಈ ಒಂದು ಇದನ್ನು ಮಾಡಬೇಕಾಗತ್ತೆ ಅಣುಕು ಮತದಾನ. ಅಣುಕು ಮತದಾನ ಎಷ್ಟೊತ್ತಿಗೆ ಮಾಡಬೇಕು, ಎಷ್ಟು ಗಂಟೆ ಮುಂಚೆ ಮಾಡಬೇಕು, ಇವೆಲ್ಲ ಕೇಳೋ ಸಾಧ್ಯತೆ ಕಡಿಮೆ. ಅಣುಕು ಮತದಾನ ಅಂದರೆ ಏನು ಅಂತ, ವೋಟಿಂಗ್ ಹಾಕಕ್ಕೆ ಬರೋದಕ್ಕಿಂತ ಮುಂಚೆ ಏಜೆಂಟ್ರುಗಳಿಗೆ ಅಥವಾ ಅಭ್ಯರ್ಥಿ ಯಾರು ಚುನಾವಣೆ ಕಂಟೆಸ್ಟ್ ಮಾಡಿರ್ತಾರೆ ಆ ಅಭ್ಯರ್ಥಿಗೆ ನೋಡಿ ಹಿಂಗೆ ನಡೀತದೆ ವೋಟಿಂಗ್ ಪ್ರೊಸೀಜರು ಅಂತ ಅಂದ್ಬಿಟ್ಟು ತೋರಿಸುವಂಥದ್ದೇ ಅಣುಕು ಮತದಾನ. ಮಿಷನ್ ಕರೆಕ್ಟ್ ಆಗಿದೆ, ನೀವು ಯಾರಿಗೆ ಓಟ್ ಹಾಕ್ತಿರೋ ಅವ್ರಿಗೆ ಓಟ್ ಬೀಳುತ್ತೆ, ಬೇರೆ ಯಾರಿಗೂ ವ್ಯತ್ಯಾಸ ಆಗೋದಿಲ್ಲ. EVM ಹ್ಯಾಕು ಅವು ಇವು ಎಲ್ಲ ಹೇಳ್ತಾರಲ್ಲ ಅವೇನೂ ಇಲ್ಲ, ನೀವಿಲ್ಲೇ ಕ್ರಾಸ್ ಚೆಕ್ ಮಾಡ್ಕೊಬಿಡಿ ಅಂತಂದ್ಬಿಟ್ಟು ಪ್ರತಿ ಬೂತಲ್ಲೂ ಎಷ್ಟು ಬೂತ್ ಇರುತ್ತೋ ಅಷ್ಟು ಬೂತಲ್ಲೂ ಈ ಮಾಕ್ ಪೋಲ್ ಅನ್ನೋಂಥದ್ದು ನಡೀತದೆ. ಯಾರ ಮುಂದೆ ಇಬ್ಬರು, ಒಂದು ಏಜೆಂಟು ಅಥವಾ ಅಭ್ಯರ್ಥಿ, ಇಬ್ಬರು ಇರ್ಬೋದು ಅಥವಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇರ್ತಾರೆ ಸಾಮಾನ್ಯವಾಗಿ, ಇಲ್ಲದೇನೂ ಇರ್ಬೋದು. ಬಟ್ ಪ್ರತಿ ಕಡೆನೂ ಇದನ್ನು ಮಾಡ್ತಾರೆ. ಅಲ್ಲಿ ನೋಟಾ ಅಂತ ಒಂದಿರುತ್ತೆ. ನೋಟಾ ಅಂತಂದ್ರೆ ಏನು, ಯಾರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾರೋ ಆ ಕಂಟೆಸ್ಟ್ ಮಾಡಿರೋಂಥವ್ರು ಯಾರೂ ನನಗಿಷ್ಟ ಇಲ್ಲ ಅಥವಾ ಅವ್ರು ಯಾರೂ ಸಭ್ಯರಲ್ಲ, ಹಾಗಾಗಿ ನಾನು ಬೇರೆ ಒಂದು ಇದಕ್ಕೆ ಆಯ್ಕೆಯನ್ನು ಬಯಸ್ತೇನೆ ಅಂತ ಅಂದ್ಬಿಟ್ಟು ಅದು ನೋಟಾ ಅನ್ನೋಂಥದ್ದು ಬರುತ್ತೆ. ಅಲ್ಲಿ ಅದಕ್ಕೂ ನಾವು ಓಟ್ ಹಾಕ್ಬೋದಾಗಿದೆ. ನೋಟಾ ಅಂದರೆ ನನ್ನ ಅಬ್ದಿ ಅಬೋ ಅಂತ, ಮೇಲ್ಕಂಡ ಯಾರಿಗೂ ನನ್ನ ಮತದಾನ ಕೊಡೋದಕ್ಕೆ ಇಷ್ಟ ಇಲ್ಲ, ಆದರೆ ನಾನು ಮತದಾನ ಮಾಡಬೇಕು ಅನ್ನೋಂಥದ್ದು ನನ್ನ ಏನು ಜವಾಬ್ದಾರಿ ಆಗಿದೆ, ಹಾಗಾಗಿ ನಾನು ಮತದಾನ ಮಾಡೋಕ್ಕೆ ಬಂದಿದ್ದೀನಿ. ಇವ್ರು ಯಾರು ಅದೇನಾಗುತ್ತೆ ಮುಂದೆ ಈ ನೋಟಾ ಅನ್ನೋಂಥ ಮತಗಳೇ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಇನ್ನೊಂದಷ್ಟು ಏನು ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋಂಥವ್ರು ಅಥವಾ ಚಾರಿತ್ರ್ಯ ಇಲ್ಲದೆ ಇರೋಂಥವ್ರನ್ನ ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಇದು ಸಹ ಅನುಕೂಲ ಆಗ್ಬೋದು ಕೋರ್ಟ್ಗಳಿಗೆ, ಚುನಾವಣಾ ಆಯೋಗಕ್ಕೆ. ಅದಕ್ಕೆ ಈ ನೋಟಾ ಅನ್ನೋಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ನೋಟಾ ಅಂದರೆ ಏನು ಅಂತ ಕೇಳ್ಬೋದು. ನಂತರ ಮಾಕ್ ಪೋಲ್ ನಡೆಯುವಂಥ ಸಂದರ್ಭದಲ್ಲಿ ನೋಟಾದಿಂದ ಹಿಡಿದುಕೊಂಡು ಎಷ್ಟೇ ಅಭ್ಯರ್ಥಿಗಳನ್ನ ಹಿಡಿದಿದ್ರು ಟೋಟಲ್ ಮಿನಿಮಮ್ 50 ಓಟನ್ನು ಹಾಕಬೇಕು. ಮಾಕ್ ಪೋಲಲ್ಲಿ 50 ಓಟ್ ಏನೋ ಯಾವುದೋ ಒಂದು ಚಿಹ್ನೆ, ಅದ್ರ ಪಕ್ಕದಲ್ಲಿ ಅಭ್ಯರ್ಥಿ ಇರುತ್ತೆ, ಅದ್ರ ಪಕ್ಕದಲ್ಲಿ ಅವ್ರ ನೇಮ್ ಇರುತ್ತೆ, ಅಲ್ಲೊಂದು ಬಟನ್ ಇರುತ್ತೆ. ಆ ಬಟನ್ ಪ್ರೆಸ್ ಮಾಡಿದ್ರೆ ಅದು ಅಲ್ಲಿ ಬೀಪ್ ಸೌಂಡ್ ಬರುತ್ತೆ. ಬಟನ್ ಪ್ರೆಸ್ ಮಾಡಿದ ತಕ್ಷಣ ಬೀಪ್ ಸೌಂಡ್ ಬಂದ ತಕ್ಷಣ ಈ ಕಡೆ ಒಂದು VVPAT ಅಂತ ಇರುತ್ತೆ, ಅಲ್ಲಿ ನೀವು ಯಾವ ಚಿಹ್ನೆಗೆ ಮತ ಹಾಕಿದಿರೋ ಅದು ನಿಮಗೆ ತೋರಿಸುತ್ತೆ, ಈ ಚಿಹ್ನೆಗೆ ನೀವು ಮತ ಹಾಕಿದಿರಿ ಅಂತ. ಅದು ಸ್ಲಿಪ್ ಇರುತ್ತೆ, ಅದು ರೆಕಾರ್ಡ್ ಆಗಿ ಅದರ ಬಾಕ್ಸಲ್ಲಿ ಬೀಳುತ್ತೆ. ಹಾಗೆ ಪ್ರತಿಯೊಬ್ಬರು ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದು. ಆ ಥರ ಮಾಕ್ ವೋಟ್ಸನ್ನು ಎಷ್ಟು ಹಾಕಬೇಕು ಅಂದರೆ ಮಿನಿಮಮ್ 50 ವೋಟ್ಗಳನ್ನು ಹಾಕಬೇಕು, ಎಲ್ಲ ಅಭ್ಯರ್ಥಿಗಳಿಗೂ ಹಾಕಿರಬೇಕು. ಈಗ ಏಜೆಂಟ್ಗಳು 3 ಜನ ಇದ್ದರು, 3 ಪಕ್ಷಕ್ಕೆ ಮಾತ್ರ ಹಾಕ್ತಾರೆ, ಇನ್ನೊಂದು ಪಕ್ಷ ಇಂಡಿಪೆಂಡೆಂಟ್ ಇತ್ತು, ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಯಾರೂ ಇರಲಿಲ್ಲ ಅಂದರೆ ಅಲ್ಲಿರುವಂಥ ಯಾರೋ ಒಬ್ಬರು ಅದಕ್ಕೂ ಸಹ ಒಂದು ಓಟನ್ನು ಹಾಕಿ ಅದ್ರ ಮುಖಾಂತರ ಯಾವ್ಯಾವುದಕ್ಕೆ ಓಟ್ ಹಾಕ್ತೀವೋ ಅದಕ್ಕೆ ಹೋಗ್ತಾ ಇದೆ ಅನ್ನೋಂಥದ್ದನ್ನು ಸಾಬೀತುಪಡಿಸುವಂಥ ಒಂದು ಪ್ರಕ್ರಿಯೆ ಅಣುಕು ಮತದಾನ ಆಗಿರುತ್ತೆ. ನೋಡಿ ಹೀಗಿರುತ್ತೆ. ಇದು ಬ್ಯಾಲೆಟ್ ಪೇಪರ್ ಕೊಡುವಂಥದ್ದು, ಇಲ್ಲಿರುತ್ತೆ ಬ್ಯಾಲೆಟ್ ಅಂತ, ಇದ್ರ ಮೇಲೆ ಪ್ರೆಸ್ ಮಾಡ್ತಾರೆ. ಇದ್ರ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ತೋರಿಸ್ತಾ ಇರುತ್ತೆ ಬ್ಯಾಲೆಟ್ ಕೊಟ್ಟಿದೆ ಅಂತ. ಇದು ಇವೆರಡಕ್ಕೂ ಕನೆಕ್ಟ್ ಆಗಿರುತ್ತೆ. ಈ ಬ್ಯಾಲೆಟ್ ಅನ್ನೋಂಥದ್ದು ಇದು VVPAT ಅಂತ ಕರಿತೀವಿ, ಇದು ಬ್ಯಾಲೆಟ್ ಯೂನಿಟ್ ಅಂತ ಕರಿತೀವಿ. ಇದು ಬ್ಯಾಲೆಟ್ ಪೇಪರ್ ಕೊಡುವಂಥದ್ದು, ಇದು ಕಂಟ್ರೋಲ್ ಯೂನಿಟ್ಟು. ಇದ್ರ ಮುಖಾಂತರ ಇಲ್ಲಿಗೆ ಬ್ಯಾಲೆಟ್ ಹೋಗುತ್ತೆ. ಇಲ್ಲಿ ಬ್ಯಾಲೆಟ್ ಅಂತ ಇರುತ್ತೆ, ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೋಡಿ ಇದಿಷ್ಟನ್ನು ನೋಡ್ಕೊಳ್ಳಿ, ಕಂಟ್ರೋಲ್ ಯೂನಿಟ್ ಅಂತ. ಕಂಟ್ರೋಲ್ ಯೂನಿಟ್ ಮುಖಾಂತರ ಇವೆರಡಕ್ಕೂ ಕನೆಕ್ಟ್ ಆಗಿರುತ್ತೆ, ಒಂದು VVPAT ಮತ್ತೊಂದು ಬ್ಯಾಲೆಟ್ ಯೂನಿಟ್. ನೋಡಿ ಈ ಕಡೆ ಇಲ್ಲಿ ಕ್ಯಾಂಡಿಡೇಟ್ಸು ಫೋಟೋ ಇರುತ್ತೆ, ಅದ್ರ ಜೊತೆಗೆ ಅದ್ರ ಪಕ್ಕದಲ್ಲಿ ಕ್ಯಾಂಡಿಡೇಟ್ಸ್ ಚಿಹ್ನೆ ಇರುತ್ತೆ, ಇಲ್ಲಿ ರೆಡ್ ಬಟನ್ ಇರುತ್ತೆ, ಇಲ್ಲಿ ಡಾರ್ಕ್ ಗ್ರೀನ್ ಅಥವಾ ಬ್ಲೂ ಬಟನ್ ಇರುತ್ತೆ. ಆ ಬಟನ್ ಮೇಲೆ ಯಾವ ಪಕ್ಷಕ್ಕೆ ನಿಮಗೆ ಬೇಕಾಗುತ್ತೋ ಆ ಪಕ್ಷಕ್ಕೆ ಇಲ್ಲಿ ಪ್ರೆಸ್ ಮಾಡಬೇಕಾಗಿರುತ್ತೆ. ಬಹುಶಃ ನೀವೆಲ್ಲ ಮತದಾನ ಮಾಡಿರ್ತೀರಿ, ಹಂಗಾಗಿ ತಿಳ್ಕೊಂಡಿರ್ತೀರಿ. ಇದನ್ನು ನೋಡ್ಕೊಳ್ಳಿ, ಇಲ್ಲಿ ಯಾವ ಪಕ್ಷಕ್ಕೆ ನೀವು ಮತದಾನ ಚಿಹ್ನೆ ಇದು ಮಾಡಿದಿರೋ ಅದೇ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲ ಆ ಪಕ್ಷದ ಚಿಹ್ನೆ ಮತ್ತು ಆ ಪಕ್ಷದ ಅಭ್ಯರ್ಥಿಯ ನಂಬರು ಮತ್ತು ಆ ಅಭ್ಯರ್ಥಿಯ ಫೋಟೋ ಇದು ಇಲ್ಲಿ ತೋರಿಸುತ್ತೆ. ಅನಂತರ ನೀವೇನು ಮಾಡ್ಬೋದು, ಇದೆಲ್ಲ ಮುಗಿದಾದ್ಮೇಲೆ 50 ಆದಮೇಲೆ ಇದನ್ನು ಓಪನ್ ಮಾಡಿ ಅದರಲ್ಲಿ ಚೆಕ್ ಮಾಡ್ಬೋದು
50 ಓಟ್ ಹಾಕಿದ್ವಿ, ನಾನು ಇಂಥ ಪಕ್ಷಕ್ಕೆ ಇಷ್ಟಿಷ್ಟು ಓಟ್ ಹಾಕಿದ್ದೀನಿ, ಅಷ್ಟು ಕರೆಕ್ಟಾಗಿ ಬಿದ್ದಿದೆಯಾ ಅಂತ. ಹೌದು ಅಂತ ಆದಮೇಲೆ ಆ ಸ್ಲಿಪ್ಸನ್ನು ಹೊರಗಡೆ ತೆಗೆದಾಕ್ತಾರೆ, ಮತ್ತು ಇದನ್ನೆಲ್ಲ ಸೀಲ್ ಮಾಡಿಬಿಟ್ಟು ನಂತರ ವೋಟಿಂಗ್ಗೆ ಹೋಗ್ತಾರೆ. ಇದು ಮಾಕ್ ಪೋಲ್ ಅನ್ನೋಂಥದ್ದು. 2024 ಮಾರ್ಚ್ 5 ವೇಳೆಗೆ ಮಾನ್ಯತೆ ಪಡೆದ ಪಕ್ಷಗಳು 2798 ಪಕ್ಷಗಳನ್ನು ನೋಂದಣಿಯಾಗಿದೆ ಅಂತ ಅಂದ್ಬಿಟ್ಟು ಚುನಾವಣಾ ಆಯೋಗ ಹೇಳುತ್ತೆ. ನಂತರ ಇಲ್ಲಿ ಇನ್ನೊಂದು ಮರೆತೆ ನಿಮ್ಗೆ ಹೇಳಲಿಕ್ಕೆ, ನೋಡಿ ಇಲ್ಲಿ ಏನು ಗೊತ್ತಾ, ಯಾಕೆ ಸರ್ ಇದೆಲ್ಲ ನಮ್ಗೆ ಬೇಕಿತ್ತಾ ಅಂತ ಕೇಳ್ಬೋದು. VVPAT ಅಂದರೆ ಏನು ಅಂತ ಪ್ರಶ್ನೆ ಕೇಳ್ಬೋದು. ಬ್ಯಾಲೆಟ್ ಯೂನಿಟ್ ಅಂದರೆ ಏನು, ಅಥವಾ ಕಂಟ್ರೋಲ್ ಯೂನಿಟ್ ಅಂದರೆ ಏನು, ಅಥವಾ ಚುನಾವಣಾ ಮಿಷನ್ನಲ್ಲಿ ಯಾವ್ದು ಬರುತ್ತೆ, ಚುನಾವಣಾ ಯಂತ್ರದಲ್ಲಿ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅಂತ ಕೇಳ್ಬೋದು. ಈ 3 ಆಪ್ಷನ್ಸನ್ನು ಕೊಟ್ಟು ಬರದೇ ಇರೋಂಥದ್ದಕ್ಕೆ ಇನ್ನೊಂದು ಕೊಡ್ಬೋದು. ಅದರಿಂದಾಗಿ ನೆಗ್ಲೆಕ್ಟ್ ಮಾಡಬೇಡಿ, ತಿಳ್ಕೊಂಡಿರೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಮಾರ್ಚ್ 5 ವೇಳೆಗೆ, ಈ 2024 ಮಾರ್ಚ್ 5 ವೇಳೆಗೆ ಇಡೀ ದೇಶದಲ್ಲಿ, ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಈಗ ಇಂಗ್ಲೆಂಡ್ಗೆ ಹೋದರೆ ದ್ವಿಪಕ್ಷ ಪದ್ಧತಿ ಇದೆ, ಅದೇ ಅಮೆರಿಕದಲ್ಲಿ ದ್ವಿಪಕ್ಷ ಪದ್ಧತಿ ಇದೆ, ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಎಷ್ಟು ಪಕ್ಷಗಳಿದ್ದಾವೆ ಭಾರತದಲ್ಲಿ? 2798 ಪಕ್ಷಗಳು ರಿಜಿಸ್ಟ್ರೇಷನ್ ಆಗಿದೆ ಚುನಾವಣಾ ಆಯೋಗದಲ್ಲಿ ಅಂತ ಅಂದ್ಬಿಟ್ಟು ಚುನಾವಣಾ ಆಯೋಗ ಅಧಿಕೃತವಾಗಿ ಹೊರಡಿಸುತ್ತೆ. ನಂತರ ಇಲ್ಲಿ ನೋಡಿ, ಇದು ಇಂಕ್, ಇನ್ವಿಸಿಬಲ್ ಇಂಕ್ ಅಂತ ಕರಿತೀವಿ. ಇದು ಇಡೀ ಭಾರತದಾದ್ಯಂತ ನಡೆಯುವಂಥ ಎಲ್ಲ ಚುನಾವಣೆಗೆ ಈ ಥರದ ಇಂಕನ್ನು ಸಪ್ಲೈ ಮಾಡೋದು ನಮ್ಮ ಮೈಸೂರಿನಲ್ಲಿ ಈ ಇಂಕನ್ನು ತಯಾರಿ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟು. DRDO ಅಂದ ತಕ್ಷಣ ನಮ್ಮ ದೇಶದ ಹೆಮ್ಮೆ ಅಂತಂದರೆ ಒಂದು ಬ್ರಹ್ಮೋಸ್ ಕ್ಷಿಪಣಿಗಳು, ಅದು ಬಿಟ್ಟರೆ ಅಗ್ನಿ ಕ್ಷಿಪಣಿಗಳು. ಈ ಅಗ್ನಿ ಕ್ಷಿಪಣಿ ಅದರಲ್ಲಿ ಸೀರೀಸ್ ಆಗಿದೆ. ಈಗ 5ನೇ ಅಗ್ನಿ ಕ್ಷಿಪಣಿಯನ್ನು ಉಡಾವಣೆ ಮಾಡಲಾಗ್ತಾ ಇದೆ. ಏನಿದು ವಿಶೇಷ? ದೇಶೀಯ ತಂತ್ರಜ್ಞಾನ. ಬ್ರಹ್ಮೋಸ್ ಆದರೆ ಏನಾಗುತ್ತೆ, ರಷ್ಯಾ ಮತ್ತು ಭಾರತ ಇಬ್ಬರೂ ಸೇರಿಕೊಂಡು ಇಬ್ಬರ ತಂತ್ರಜ್ಞಾನ, ಇಬ್ಬರು ಸ್ಪೇರ್ ಪಾರ್ಟ್ಸನ್ನು ಹಾಕ್ಕೊಂಡು ತಯಾರು ಮಾಡಿರೋಂಥದ್ದು. ಈ ಅಗ್ನಿ ಕ್ಷಿಪಣಿಗಳೇನಾಗಿದೆ, ಸ್ವದೇಶಿಯಾಗೇ ನಿರ್ಮಾಣ ಮಾಡಿರುವಂಥದ್ದು ಈ ಅಗ್ನಿ ಕ್ಷಿಪಣಿಗಳು. ಯಾರು ತಯಾರಿ ಮಾಡಿಸ್ತಾರೆ? DRDO ಸಂಸ್ಥೆ ತಯಾರಿ ಮಾಡಿಸ್ತಾರೆ. ಇದು ಏನು ಒಂದು ಸ್ಕೀಮ್ ಹಾಕ್ಕೊಂಡಿದೆ, ಮಿಷನ್ ದಿವ್ಯಾಸ್ತ್ರ ಅಂತ. ಆ ಮಿಷನ್ ದಿವ್ಯಾಸ್ತ್ರ ಅನ್ನೋಂಥದ್ರಲ್ಲಿ ಇದನ್ನು ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಇದೇನು, ಇದಕ್ಕಿಂತ ಮುಂಚೆ ಏನಾಗಿತ್ತು, ಒಂದು ಇದನ್ನು ಬಿಟ್ಟಿದ್ದೆ. ಆದರೆ ಈಗ ನಿಮಗೆ ಸಿಂಪಲಾಗಿ ಹೇಳೋದಾದರೆ, ಈ ಥರದ ಒಂದು ರಾಕೆಟನ್ನು ಬಿಟ್ಟಿದ್ದೆ. ಇದು ಯಾವುದೋ ಒಂದು ಪ್ಲೇಸನ್ನು ತೋರಿಸ್ತೀವಿ. ಈ ಥರದ ಒಂದು ಪ್ಲೇಸನ್ನು ಎಲ್ಲೋ ಒಂದು ತೋರಿಸಿದೆ, ಇಲ್ಲೊಂದು ಟಾರ್ಗೆಟ್ ಇತ್ತು ಅಂದರೆ ಈ ಟಾರ್ಗೆಟ್ಗೆ ಸಿಡಿತಲೆ ಅಂತ ಒಂದು ಕ್ಷಿಪಣಿಯನ್ನು ಬಿಟ್ಟರೆ ಇದು ಸೇಮ್ ಈ ಟಾರ್ಗೆಟ್ಗೆ ಹೋಗಿ ರೀಚ್ ಆಗ್ತಾ ಇತ್ತು. ಆ ಥರದ್ದಿತ್ತು ಇದುವರೆಗೆ. ಈಗೇನು ಮಾಡಿದ್ದಾರೆ, ಇಲ್ಲಿ ನೋಡಿ ನೀವು ಗಮನಿಸ್ಬೋದು, ಕ್ಷಿಪಣಿ 5 ವಿಶೇಷ ಏನಂತಂದರೆ, ಒಂದು ಸರಿ ಕ್ಷಿಪಣಿ ಬಿಟ್ಟರು 4-5 ಟಾರ್ಗೆಟನ್ನು ಅದು ರೀಚ್ ಆಗುತ್ತೆ. ಇಲ್ಲೊಂದು ಟಾರ್ಗೆಟ್, ಇಲ್ಲೊಂದು ಟಾರ್ಗೆಟ್, ಇಲ್ಲೊಂದು ಟಾರ್ಗೆಟ್ ಇಟ್ಟಿದ್ರು 3-4 ಟಾರ್ಗೆಟ್ಗಳನ್ನು ಅಟ್ ಎ ಟೈಮ್ ರೀಚ್ ಆಗುವಂಥ ಒಂದು ವ್ಯವಸ್ಥೆ ಮಾಡಲಾಗ್ತಾ ಇದೆ. ಈ ಥರದ ಒಂದು ವ್ಯವಸ್ಥೆಯನ್ನು ಇತ್ತೀಚೆಗೆ ಪರೀಕ್ಷೆ ಮಾಡಲಾಗಿದೆ. ಎಲ್ಲಿ ಪರೀಕ್ಷೆ ಮಾಡಿದ್ದಾರೆ? ಒಡಿಶಾದಲ್ಲಿ ಚಾಂಡೀಪುರದ ಬಳಿ ಇರುವಂಥ APJ ಅಬ್ದುಲ್ ಕಲಾಂ ದ್ವೀಪ ಇದೆ, ಅಲ್ಲಿ ಇವುಗಳ ಒಂದು ಪರೀಕ್ಷೆಯನ್ನು ಮಾಡಲಾಗಿದೆ. ಯಾವುದರ ಪರೀಕ್ಷೆ? ಅಗ್ನಿ ಕ್ಷಿಪಣಿ 5ರದ್ದು. ಏನದು? ಬಹು ಸಿಡಿತಲೆ ಅಂದರೆ ಒಂದಕ್ಕಿಂತ ಹೆಚ್ಚು ಇರುವಂಥ ಒಂದು ಇದನ್ನು ಏನು ವೆಪನ್ಸನ್ನು ಅದರಲ್ಲಿ ಕಳಿಸ್ತಾರೆ ಅಂತ. MIRV ಅಂತ ಕರೀತಾರೆ ಟೆಕ್ನಾಲಜಿ ಇದನ್ನು, ಯಾವುದನ್ನು? ಬಹು ಸಿಡಿತಲೆಯನ್ನು. MIRV ಅಂದರೆ ಏನು? ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ ಅಂತ. ಇದು ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಇದು ನೋಡಿ ಇನ್ನೊಂದು ಸರಿ ಗಮನಿಸಿ. ಇಲ್ಲಿ MIRV ಮಲ್ಟಿಪಲ್ ಅಂದರೆ ಹೆಚ್ಚು. ಮೊದಲಾಗಿದ್ರೆ ಏನಾಗಿತ್ತು, ಒಂದೇ ಇತ್ತು. ಈಗ ಟಾರ್ಗೆಟ್ ಒಂದಿದೆ, ಇದು ಒಂದಕ್ಕೆ ಮಾತ್ರ ಟಾರ್ಗೆಟ್ ಮಾಡ್ಬೋದಾಗಿತ್ತು. ಈಗ ಹಂಗಾಗಿಲ್ಲ, ಇಲ್ಲೊಂದು ಇತ್ತು ಅಂತ ಅಂದ್ಕೊಳ್ಳಿ. ಈಗ ಮಲ್ಟಿಪಲ್ ಟಾರ್ಗೆಟ್ಸ್, ಒಂದೇ ಕ್ಷಿಪಣಿ, ಅದರಲ್ಲಿ ಈ ಫಿಕ್ಸ್ ಮಾಡಿರ್ತಾರೆ, ಇವು ಬೇರೆ ಬೇರೆದನ್ನು ರೀಚ್ ಆಗುತ್ತೆ. ಇದು ಮಲ್ಟಿಪಲ್ ಟಾರ್ಗೆಟ್. ಇಂಡಿಪೆಂಡೆಂಟ್ಲಿ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ ಟಾರ್ಗೆಟ್ ಫಿಕ್ಸ್ ಮಾಡಿಬಿಟ್ಟು ಲಾಂಚ್ ಮಾಡಿಬಿಟ್ರೆ ಮುಗೀತು, ತನ್ನ ಪಾಡಿಗೆ ಅದು ಹೋಗಿ ಒಂದು ಟಾರ್ಗೆಟ್ ಪ್ಲೇಸನ್ನು ಹೋಗಿ ರೀಚ್ ಆಗುತ್ತೆ, ಅಲ್ಲೋಗಿ ಅದು ಬ್ಲಾಸ್ಟ್ ಮಾಡುತ್ತೆ. ಅದಕ್ಕೆ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡುತ್ತೆ. ಟಾರ್ಗೆಟಬಲ್ ರೀಎಂಟ್ರಿ, ಇದು ಆಕಾಶಕ್ಕೆ ಹೋಗಿ ಪುನಃ ಹಿಂಗೆ ಬರುತ್ತೆ. ಫಸ್ಟಿಗೆ ಮೇಲಕ್ಕೆ ಹೋಗುತ್ತೆ, ಆಮೇಲೆ ಮತ್ತೆ ಬರುತ್ತೆ, ಅದಕ್ಕೆ ರೀಎಂಟ್ರಿ. ಮೇಲಕ್ಕೆ ಹೋಗಿ ಮತ್ತೆ ಬರೋಂಥದಕ್ಕೆ ರೀಎಂಟ್ರಿ ವೆಹಿಕಲ್ ಅಂತ ಕರಿತೀವಿ. ಇದೇನು ಯಾವುದರಲ್ಲಿ ಅಳವಡಿಸಿದ್ದಾರೆ? ಇದರಲ್ಲಿ ಅಗ್ನಿ 5ರಲ್ಲಿ ಅಳವಡಿಸಿದ್ದಾರೆ. ಈ ತಂತ್ರಜ್ಞಾನದ ಮೂಲಕ ಒಂದೇ ಕ್ಷಿಪಣಿಗೆ ಅನೇಕ ಸಿಡಿತಲೆಗಳನ್ನು ಅಳವಡಿಕೆ ಮಾಡಬಹುದು. ಏಕಕಾಲದಲ್ಲಿ ಅನೇಕ ಸ್ಥಳಗಳನ್ನು ರೀಚ್ ಮಾಡಬಹುದು. ಉದಾಹರಣೆಗೆ ಈಗ ಒಂದು ವೆಹಿಕಲ್ ಲಾಂಚ್ ಮಾಡಿದ್ದೀವಿ ಈಗ ನಾವು ಪಾಕಿಸ್ತಾನದ ಮೇಲೆ ಒಂದು ಇದನ್ನು, ಅಥವಾ ಚೀನಾದ ಮೇಲೆ ಯಾವುದೋ ಒಂದು ಇದನ್ನು, ಈ ಅಗ್ನಿ 5ಅನ್ನು ಲಾಂಚ್ ಮಾಡಿದ್ವಿ ಅಂದರೆ ಅದೇನಾಗುತ್ತೆ, ಬೀಜಿಂಗಿಂದ ಹಿಡ್ಕೊಂಡು ಈ ಕಡೆ ಪಾಕಿಸ್ತಾನದ ಇದರಿಂದ ಹಿಡ್ಕೊಂಡು ಈ ಕಡೆ ಬಾಂಗ್ಲಾದೇಶ, 3 ಟಾರ್ಗೆಟ್ ಕೊಟ್ಬಿಟ್ರೆ ಒಂದೇ ವೆಹಿಕಲಲ್ಲಿ 3 ಸಪ್ರೇಟ್ ರಿಲೀಸ್ ಆಗುತ್ತೆ. ಮೇಲಕ್ಕೆ ಹೋಗಿ ಬರಬೇಕಾದಾಗ 3 ಸಪ್ರೇಟ್ ರಿಲೀಸ್ ಆಗುತ್ತೆ. ಆ ಏನು ಟಾರ್ಗೆಟ್ಗಳಿರುತ್ತೆ ಅಲ್ಲಿಗೆ ಹೋಗಿ ರೀಚ್ ಆಗುತ್ತೆ. ಇದರಿಂದ ಏನಾಗ್ಬೋದು, ಇಂಧನನೂ ಉಳಿತಾಯ ಆಗುತ್ತೆ. ಇಲ್ಲಾಂದರೆ 5 ರಾಕೆಟ್ ಉಡಾವಣೆ ಮಾಡಬೇಕಾಗಿತ್ತು. ಈಗೇನಾಗುತ್ತೆ, ಒಂದರಲ್ಲೇ 5ಅನ್ನು ಉಡಾವಣೆ ಮಾಡಿದ್ರೆ ಇದಾಗುತ್ತೆ, ಏನು ಕಡಿಮೆ ವೆಚ್ಚ ಆಗುತ್ತೆ. ನಂತರ ಒಂದೇ ಟೈಮಲ್ಲಿ ಅಟ್ ಎ ಟೈಮಲ್ಲಿ 5 ಟಾರ್ಗೆಟ್ಗೆ ವರ್ಕ್ ಮಾಡಿದಂತ ಆಗುತ್ತೆ. ಜೊತೆಗೆ 5 ಪ್ಲೇಸ್ನ ಟಾರ್ಗೆಟ್ ಮಾಡ್ದಂಗೆ ಆಗುತ್ತೆ.
5 ಪ್ಲೇಸ್ನ ಆ ಥರದ ಒಂದು ಟೆಕ್ನಾಲಜಿ ಇದಾಗಿದೆ. ಏನು ಇಲ್ಲಿ ಸಿಂಪಲ್ ಆಗಿ ಏನು ಕೇಳ್ಬೋದು, ಇತ್ತೀಚೆಗೆ ಅಗ್ನಿ 5 ಕ್ಷಿಪಣಿಗೆ MIRV ಟೆಕ್ನಾಲಜಿಯನ್ನು ಬಳಕೆ ಮಾಡಲಾಗ್ತಾ ಇದೆ ಅಥವಾ ಅಳವಡಿಸಲಾಗಿದೆ. MIRV ಟೆಕ್ನಾಲಜಿ ಅಂದರೆ ಏನು, ಈ ಥರದ ಪ್ರಶ್ನೆಯನ್ನು ಕೇಳ್ಬೋದು. MIRV ಅಂತ ಹಂಗೆ ಓದ್ಕೊಂಡೋದ್ರೆ ಆಗೋದಿಲ್ಲ, ನೀವು ಓದಬೇಕಾದಾಗಲೂ ಸ್ವಲ್ಪ ಈ ಥರ ಟಾರ್ಗೆಟ್, ಕೆಲವು ಕಡೆ ಈ ಮ್ಯಾಗ್ಝಿನ್ಸಲ್ಲಿ ಏನು ಕೊಟ್ಟಿರ್ತಾರೆ, ಇಮೇಜೇ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ಓದ್ಕೊಂಡ್ರೆ ಮೆಮೊರಿ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ. ಅದಿಲ್ಲ ಅಂದರೆ ನೀವೇ ಈ ಥರನ ಅಂತ ನೀವೊಂದು ಕಣ್ಣು ಮುಂದೆ ಒಂದು ಚಿತ್ರ ತೋರಿಸ್ಕೊಂಡಂತೆ ನಿಮ್ಗದು ಭಾಸ ಆಗಬೇಕು. ಈ ತಂತ್ರಜ್ಞಾನ ಅಳವಡಿಕೆ ಮಾಡ್ತಾ ಇರೋಂಥ ಪ್ರಪಂಚದ ಕೆಲವೇ ದೇಶಗಳಲ್ಲಿ ಭಾರತನೂ ಸಹ ಒಂದಾಗಿದೆ. ನೋಡಿ ಇಲ್ಲಿ ನೀವು ಗಮನಿಸ್ಬೋದು. ಇನ್ನೊಂದು ನೋಡಿ, ಇಲ್ಲಿಂದ ಮೇಲೆ ಹೋಗ್ತಾ ಇದೆ. ಮೇಲೆ ಹೋಗುವಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿವರೆಗೂ ಒಂದೇ ಇತ್ತು, ಅದಕ್ಕೆ ನೋಡಿ ಎಷ್ಟು ಮಾಡಿದ್ದಾರೆ, 5 ಅಟ್ಯಾಚ್ ಮಾಡಿದ್ದಾರೆ, ಇಲ್ಲ 5 ಇದ್ದಾವೆ. ನೋಡಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಬೇರೆ ಇದೆ, ಈ ಥರ 3 ಟಾರ್ಗೆಟ್ಗೆ ಹೋಗುತ್ತೆ. ಅದಕ್ಕೆ ಲಾಂಚಿಂಗ್ ಮತ್ತು ರೀ ಎಂಟ್ರಿ ಅಂತ ಇದು ನಿಮಗೆ ಗೊತ್ತಾಗಿದೆ ಅಂತ ಭಾವಿಸಿದ್ದೇನೆ. ಇದಕ್ಕಿಂತ ಮುಂಚೆ ಆ ಥರ ಇರಲಿಲ್ಲ, ಒಂದೇ ಇತ್ತು. ರೀ ಎಂಟ್ರಿಗೆ ಅವಕಾಶ ಇರೋದ್ರಿಂದ ಈ ತಂತ್ರಜ್ಞಾನ ಕೆಲವೇ ರಾಷ್ಟ್ರಗಳು ಹೊಂದಿದ್ದಾವೆ, ಅದರಲ್ಲಿ ಭಾರತ ಸೇರ್ಪಡೆ ಆಗಿದೆ. ಯಾವ್ಯಾವ ರಾಷ್ಟ್ರಗಳಿಗೆ ಈ ಥರ ತಂತ್ರಜ್ಞಾನ ಇದೆ? ಅಮೇರಿಕಾ, ಇಂಗ್ಲೆಂಡ್, ರಷ್ಯಾ, ಫ್ರಾನ್ಸ್, ಚೀನಾಗಳು ಮಾತ್ರ ಹೊಂದಿದ್ದವು. ಆದರೆ 6ನೇ ರಾಷ್ಟ್ರವಾಗಿ ಭಾರತ ಸೇರಿಕೊಂಡಿದೆ. ಇಲ್ಲೇನು ಪ್ರಶ್ನೆ ಕೇಳ್ಬೋದು ಅಂದರೆ, ಈ ರೀ ಎಂಟ್ರಿ ಒಂದು ಇದಕ್ಕೆ ಸಂಬಂಧಪಟ್ಟಂತೆ, ಮಲ್ಟಿ ಟಾರ್ಗೆಟ್ ಇದಕ್ಕೆ ಸಂಬಂಧಪಟ್ಟಂತೆ ಅಗ್ನಿ 5 ಕ್ಷಿಪಣಿ ಇತ್ತೀಚೆಗೆ ಯಶಸ್ವಿಯಾಗಿ ಪ್ರಯೋಗ ಮಾಡಲಾಗಿದೆ. ಈ ಥರದ ಒಂದು ಯಶಸ್ವಿ ಪ್ರಯೋಗಗಳನ್ನು ಮಾಡಿರುವಂಥ ದೇಶಗಳಲ್ಲಿ ಭಾರತ ಎಷ್ಟನೇದು ಅಂತ ಕೇಳ್ಬೋದು? 6ನೇದು. ಬಾಹ್ಯಾಕಾಶಕ್ಕೆ ತೆರಳಿದ ನಂತರ ಮತ್ತೆ ಭೂಮಿಗೆ ಗ್ರಾವಿಟೇಷನ್ ಪವರ್ ಮುಖಾಂತರ ಅದು ಮತ್ತೆ ಭೂಮಿಗೆ ವಾಪಸ್ಸಾಗುತ್ತೆ. ಅಗ್ನಿ ಕ್ಷಿಪಣಿಗಳನ್ನು DRDO ಸಂಸ್ಥೆ ವಿನ್ಯಾಸಗೊಳಿಸಿ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನವರು ತಯಾರಿಸುತ್ತಾರೆ ಅಂತ. ಇದೆಂಗೆ ಅಂದರೆ, ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ತೊಗೊಬರ್ತೀವಿ, ಅದು ನನಗೆ ಅಳತೆ ಬಟ್ಟೆ ತೊಗೊಂಡೋಗಿ ಟೈಲರ್ ಹತ್ರ ಕೊಡಬೇಕಾದಾಗ ಏನು ಮಾಡ್ತೀವಿ, ನಾನು ಶರ್ಟ್ ಕೊಡ್ತೀನಿ, ಈ ಶರ್ಟ್ ಪ್ರಕಾರ ನೋಡ್ಕೊಂಡು ಹೊಲಿಯಪ್ಪ ಅಂತ ಹೇಳ್ತೀನಿ. ಹಾಗೆ DRDO ಸಂಸ್ಥೆ ಏನು ಮಾಡುತ್ತೆ, ವಿನ್ಯಾಸ ಮಾಡಿಕೊಡುತ್ತೆ, ಈ ಥರ ಬೇಕು ನಮಗೆ ಅಂತ. ಅದನ್ನು ಸ್ಟಿಚ್ ಮಾಡಿಕೊಡೋಂಥ ಟೈಲರ್ ಇರ್ತಾನಲ್ಲ, ಆ ಥರ ಭಾರತ್ ಡೈನಾಮಿಕ್ಸ್ ಅನ್ನೋಂಥವ್ರು ಇವರು ವಿನ್ಯಾಸ ಮಾಡಿಕೊಟ್ಟಿರೋದನ್ನು ಇವರು ತಯಾರಿ ಮಾಡಿ ಕೊಡ್ತಾರೆ ಅಂತ. ಕಂಪ್ಯಾರಿಸನ್ ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋಂಥದ್ದು ಕೇಳಿದೆ. ಅಗ್ನಿ ಕ್ಷಿಪಣಿಗಳನ್ನು ಭಾರತ ರಕ್ಷಣಾ ಸಚಿವಾಲಯವು 1982-83ರಲ್ಲಿ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ನಡೆಯಲಾಯಿತು. ಇದು ಏನು, ಅಲ್ಲಿಂದ ಅವರ ನೇತೃತ್ವದಲ್ಲಿ ಈಗ ಅಗ್ನಿ ಕ್ಷಿಪಣಿಗಳು ಆರಂಭ ಆಗಿದ್ದು. ಏನು ಕೇಳ್ಬೋದು ಗೊತ್ತಾ, ಇಲ್ಲಿ ಇತ್ತೀಚೆಗೆ ಸಿಡಿತಲೆ ಹೊತ್ತೊಯ್ಯಬಹುದಾದಂಥ ಅಗ್ನಿ 5 ಕ್ಷಿಪಣಿಯನ್ನು ಉಡಾವಣೆ ಮಾಡಲಾಗಿದೆ. ಈ ಅಗ್ನಿ ಕ್ಷಿಪಣಿಗಳ ಸರಣಿಯನ್ನು ಯಾವಾಗ ಆರಂಭಿಸಲಾಗಿತ್ತು? 82-83ರಲ್ಲಿ. ಯಾರು ಆರಂಭಿಸಿದ್ರು? ಅಬ್ದುಲ್ ಕಲಾಂ ಅವರು. ಅದಕ್ಕೆ ಅಬ್ದುಲ್ ಕಲಾಂ ಅವರನ್ನ ಕ್ಷಿಪಣಿ ಮ್ಯಾನ್ ಅಥವಾ ಕ್ಷಿಪಣಿ ತಜ್ಞ ಅಂತ ಕರೀತಾರೆ. ಇನ್ನೊಂದು ಇದು ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇದು ಅಗ್ನಿ 5 ಕ್ಷಿಪಣಿ, ಚೆನ್ನಾಗಿ ನೆನ್ಪಿಟ್ಕೋಬೋದು. 5 ಕ್ಷಿಪಣಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂದರೆ 5000 ಕಿಲೋಮೀಟ್ರ್ ಚಲಿಸುತ್ತೆ. ಒಂದು ಸರಿ ನೀವು ಲಾಂಚ್ ಮಾಡಿಬಿಟ್ರಿ ಅಂತಂದರೆ, ಒಂದು ಸಲ ಉಡಾವಣೆ ಮಾಡಿದ್ರಿ ಅಂದರೆ 5000 ಕಿಲೋಮೀಟ್ರ್ ಅಷ್ಟು ಡಿಸ್ಟೆನ್ಸ್ ಹೋಗುತ್ತೆ. ಅದು ಇಂಪಾರ್ಟೆಂಟು. ಅದಕ್ಕೆ ಇದನ್ನು ಖಂಡಾಂತರ ಕ್ಷಿಪಣಿ ಅಂತ ಕರೀತಾರೆ. ಖಂಡಾಂತರ ಅಂದರೆ ಏನು? ಖಂಡಗಳನ್ನು ದಾಟಿಕೊಂಡು ಬೇರೆ ಖಂಡದ ಮೇಲೆ ಹೋಗುತ್ತೆ ಅಂತ. ಈಗ ಏಷ್ಯಾ ಖಂಡದ ಇದನ್ನು ಸ್ಪೇಸನ್ನು ದಾಟಿಕೊಂಡು ಈ ಯುರೋಪ್ ಖಂಡಕ್ಕೆ ಹೋಗುವಂಥದ್ದು ಅಥವಾ ಏನು ಈ ಕಡೆ ಆಫ್ರಿಕಾ ಖಂಡಕ್ಕೆ ಹೋಗುವಂಥದ್ದು, ಅಷ್ಟು ಡಿಸ್ಟೆನ್ಸ್ ಇದ್ರದ್ದು ಕೆಪಾಸಿಟಿ ರೇಂಜ್ ಇದೆ. ಅದಕ್ಕೆ ಇದನ್ನು ಖಂಡಾಂತರ ಕ್ಷಿಪಣಿ ಅಂತ ಕರೀತಾರೆ. ಖಂಡಾಂತರ ಕ್ಷಿಪಣಿ ಎಂದರೆ ಅಂತಲೂ ಪ್ರಶ್ನೆ ಕೇಳ್ಬೋದು. ಈ MIRV ತಂತ್ರಜ್ಞಾನದಿಂದ ಪ್ರಸ್ತುತವಾಗಿ ಅಗ್ನಿ 5ರಲ್ಲಿ ಎಷ್ಟು ಟಾರ್ಗೆಟ್ಗಳನ್ನು ಕೊಟ್ಟಿದ್ರು ಅಂದರೆ 3ರಿಂದ 6 ಟಾರ್ಗೆಟ್ಗಳನ್ನು ಮಾಡುವಂಥ ಒಂದು ಕೆಪಾಸಿಟಿಯನ್ನು ಮಾಡಲಾಗಿದೆ. ಮುಂದೆ ಇದು 10 ಆಗ್ಬೋದು, 12 ಆಗ್ಬೋದು. ಈಗ ಸದ್ಯಕ್ಕೆ 3ರಿಂದ 5. ನಂತರದ ದಿನಗಳಲ್ಲಿ 10-12 ಜೋಡಿಸುವಂಥ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಈಗ 3ರಿಂದ 6 ಇದು ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದೆ. ದಿವ್ಯಾಸ್ತ್ರ ಮಿಷನ್ ಅಂತ ಹೇಳಿದ್ನಲ್ಲ, ಅಗ್ನಿ 5 ಕ್ಷಿಪಣಿ ಯೋಜನೆಗೆ ನೋಡಿ, ಒಬ್ಬ ಮಹಿಳೆ ಇದಕ್ಕಿಂತ ಮುಂಚೆ ಅಡುಗೆ ಮನೆಗೆ ಸೀಮಿತ ಅಂತಿತ್ತು, ಅನಂತರ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಅಂತ ಎಲ್ಲ ರಂಗದಲ್ಲೂ ನಿರೂಪಿಸ್ತಾ ಬರ್ತಾ ಇದ್ದಾರೆ. ಈವನ್ ಚಂದ್ರಯಾನದಲ್ಲೂ ನೀವು ಗಮನಿಸಿದಿರಿ. ಯಾಕೆಂದರೆ ಹೆಣ್ಣು ಮಕ್ಕಳು ಸಹ ಇಂಥದ್ರಿಂದ ಮೋಟಿವೇಟ್ ಆಗಬೇಕು, ಇದರಿಂದ ಸ್ಫೂರ್ತಿಗೊಂಡು ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ, ನಾವು ಯಾವುದ್ರಲ್ಲೂ ಹಿಂದೆ ಬೀಳಬಾರ್ದು, ನಂತರ ನಮ್ಮ ಸ್ವಯಂ ಇದಕ್ಕೆ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕಾದ್ರೆ ಎಲ್ಲ ಕ್ಷೇತ್ರದಲ್ಲಿ ನಾವು ಹೋಗಬೇಕು ಅನ್ನೋಂಥದ್ದು ಬರಬೇಕು ಹೆಣ್ಣು ಮಕ್ಕಳಿಗೆ. ನೋಡಿ ಇಲ್ಲಿ ಅಗ್ನಿ 5 ಕ್ಷಿಪಣಿ ಇಂಥ ಅದ್ಭುತವಾದಂಥ ಟೆಕ್ನಾಲಜಿ ಇದಕ್ಕೆ ಸಂಬಂಧಪಟ್ಟಂತೆ ಶೀನಾ ರಾಣಿ ಅನ್ನೋಂಥವ್ರು ಇದರ ಮ್ಯಾನೇಜ್ಮೆಂಟನ್ನು ನೋಡ್ಕೋತಾ ಇದ್ದಾರೆ. ಕ್ಷಿಪಣಿ ಮನುಷ್ಯ ಅಬ್ದುಲ್ ಕಲಾಂ. ಅದೇ ರೀತಿ ಕ್ಷಿಪಣಿ ಮಹಿಳೆ ಯಾರು ಅಂದರೆ ಮಿಸೈಲ್ ವುಮೆನ್ ಅಥವಾ ಮಿಸೈಲ್ ಮ್ಯಾನ್ ಅಂತಂದರೆ ಅಬ್ದುಲ್ ಕಲಾಂ. ಮಿಸೈಲ್ ವುಮೆನ್ ಅಂತಂದರೆ ಇಂಡಿಯಾದಲ್ಲಿ ಯಾರನ್ನ ಕರೀತಾರೆ ಅಂದರೆ ಟೆಸ್ಸಿ ಥಾಮಸ್ ಅನ್ನೋಂಥವ್ರನ್ನ ಮಿಸೈಲ್ ವುಮೆನ್ ಅಂತ ಕರೀತಾರೆ. ಇದನ್ನು ಪ್ರಶ್ನೆ ಕೇಳ್ಬೋದು. ಭಾರತದ ಬಾಹ್ಯಾಕಾಶ ಸಂಸ್ಥೆ ಸ್ಕೈ ರೂಟ್. ನೋಡಿ ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಈ ಪದ, ಖಾಸಗಿ. ಇದಕ್ಕಿಂತ ಮುಂಚೆ ಭಾರತದಲ್ಲಿ ಏನಾಗಿದೆ, ಸರ್ಕಾರಿ ಸ್ವಾಮ್ಯದ ಬಾಹ್ಯಾಕಾಶ ಸಂಸ್ಥೆ ಇದೆ, ಅದು ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಅದು ಇಸ್ರೋ ಅನ್ನೋಂಥದ್ದು ಇದೆಯಲ್ಲ, ಅದು ಸರ್ಕಾರದ್ದು. ಈಗ ಸರ್ಕಾರದ್ದು ಏನಾಗಿದೆ, ಹಣಕಾಸಿನ ವಿಚಾರದಲ್ಲಿ ಲಿಮಿಟೇಷನ್ಸ್ ಇರುತ್ತೆ. ಯಾಕೆಂದರೆ ಸಾಮಾಜಿಕ ಕಾರ್ಯಗಳಿಗೆ ಒಂದಷ್ಟು ಖರ್ಚು ಮಾಡಬೇಕು, ಅಭಿವೃದ್ಧಿ ಕಾರ್ಯಗಳಿಗೆ ಒಂದಷ್ಟು ಖರ್ಚು ಮಾಡಬೇಕು, ಎಜುಕೇಷನ್ನು, ಹೆಲ್ತು, ಈ ಥರದ ಬೇರೆ ಬೇರೆದಕ್ಕೆಲ್ಲ ಖರ್ಚು ಮಾಡಬೇಕಾದಾಗ ಈ ಬಾಹ್ಯಾಕಾಶ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ವೆಪನ್ಸ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಬಂಡವಾಳ ಹೂಡಿಕೆ
ಹೂಡಿಕೆ ಮಾಡೋಕ್ಕೆ ಸರ್ಕಾರದ ಕೈಯಲ್ಲಿ ಆಗದೇ ಇರ್ಬೋದು. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಈಗ ಖಾಸಗಿಯವ್ರಿಗೂ ಅವಕಾಶ ಕೊಡ್ತಾ ಇದ್ದಾರೆ. ಅಂದರೆ ಸಹಭಾಗಿತ್ವದಲ್ಲಿ ನೀವು ಸ್ವಲ್ಪ ಅಮೌಂಟ್ ಹಾಕಿ, ಖಾಸಗಿಯವರು ನಾವು ಗೌರ್ಮೆಂಟಿಂದನೂ ಸ್ವಲ್ಪ ಅಮೌಂಟ್ ಹಾಕಿ ಕಾರ್ಯಕ್ರಮವನ್ನು ರೂಪಿಸುವಂಥದ್ದು. ಈ ಥರದನ್ನು PPP ಅಂತ ಕರಿತೀವಿ, ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದು ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲೂ ಸಹ ಏನು ಬಾಹ್ಯಾಕಾಶ ಇವುಗಳಲ್ಲೂ ಸಹ ಖಾಸಗಿ ಬಂಡವಾಳವನ್ನು ಹೂಡಿಕೆ ಮಾಡ್ತಾ ಇದ್ದಾರೆ ಭಾರತದಲ್ಲಿ. ಇದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಗೊತ್ತಿರಬೇಕು, ಪ್ರಪಂಚದಲ್ಲಿ ಫಸ್ಟು ಪ್ರೈವೇಟ್ ಅವರು ಬಾಹ್ಯಾಕಾಶ ಒಂದು ಇದನ್ನು ಸ್ಥಾಪನೆ ಮಾಡಿದ್ದು ಅಂತಂದರೆ ಅದು ಎಲಾನ್ ಮಸ್ಕ್, ನಿಮಗೆ ಗೊತ್ತಿದೆ, ಸ್ಪೇಸ್ ಎಕ್ಸ್ ಅನ್ನೋದನ್ನ ಮಾಡಿದ್ದಾರೆ. ಅದ್ರ ಮುಖಾಂತರ ಅವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದೇ ಇದರಿಂದ ನಾವು ಇನ್ಸ್ಪೈರ್ ಆಗಿ ಭಾರತದಲ್ಲೂ ಸಹ ಖಾಸಗಿಯವರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಆ ಸಂಸ್ಥೆ ಹೆಸರು ಸ್ಕೈ ರೂಟ್ ಅಂತ. ಸ್ಕೈ ರೂಟ್ ವಿಶೇಷತೆ ಏನು ಅಂತ ಕೇಳ್ಬೋದು, ಅಥವಾ ಭಾರತದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ಸ್ಕೈ ರೂಟ್ ಅಂತ. ಇದು ದೇಶದ ಮೊದಲ ಬಾಹ್ಯಾಕಾಶ ಖಾಸಗಿ ಸಂಸ್ಥೆಯಾಗಿದೆ. ಇದು ಮಾರ್ಚ್ 27ರಂದು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಮೊದಲ ಖಾಸಗಿ ರಾಕೆಟನ್ನು ಉಡಾವಣೆ ಮಾಡಲಾಗಿದೆ. ಅದು ಯಶಸ್ವಿಯಾಗಿದೆ. ಅದು 1ನೇ ಹಂತ 2ನೇ ಹಂತ 2 ಹಂತಗಳಲ್ಲೂ ಯಶಸ್ವಿಯಾಗಿದೆ. ಏನು ಮಾಡಿದರೆ, 1ನೇ ಹಂತದಲ್ಲಿ ಒಂದು ಇಂಜನನ್ನು ಇಟ್ಟು ಅದನ್ನು ಲಾಂಚ್ ಮಾಡಿ ಎಕ್ಸಸ್ ಆಗಿದೆ, ಯಾವುದು ರಾಕೆಟು. ಅನಂತರ ಅದಕ್ಕೆ ಕಲಾಮ್ 250 ಅನ್ನೋದನ್ನ ಜೋಡಣೆ ಮಾಡಿ 2 ಇದನ್ನು ಇದು ಮಾಡಿ ನಂತರ ಲಾಂಚ್ ಮಾಡಲಾಗಿದೆ. ಅದು ಸಹ ಸಕ್ಸಸ್ ಆಗಿದೆ. ಇಲ್ಲಿ ಏನು ಕೇಳ್ಬೋದು, ಕಲಾಮ್ 250 ಉಡಾವಣೆ ಮಾಡಿದಂಥ ಸಂಸ್ಥೆ ಯಾವುದು ಅಂತ ಕೇಳ್ಬೋದು. ಸ್ಕೈ ರೂಟ್ ಅನ್ನೋಂಥ ಖಾಸಗಿ ಸ್ಪೇಸ್ ಒಂದು ಸಂಸ್ಥೆ. ಈ ಕಲಾಮ್ 250 ಅನ್ನೋಂಥದ್ದು ಏನಂದರೆ ರಾಕೆಟಲ್ಲಿ ಬಳಸುವಂಥ 2ನೇ ಹಂತದ ಇಂಜನ್ನು. ಇದು ಗೊತ್ತಾಯಿತು. ಬಾಹ್ಯಾಕಾಶ ಇದು ಏನು ಪ್ರೈವೇಟ್ ಇದೆಯಲ್ಲ, ಖಾಸಗಿ ಇದೆಯಲ್ಲ, ಇದು ಸ್ಟಾರ್ಟಪ್ ಕಂಪ್ನಿ ಆಗಿದೆ. ಇದನ್ನು ಸ್ಕೈ ರೂಟ್ ಅಂತ ಕರೀತಾರೆ. ಇದು ಎಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ, ಫಸ್ಟ್ ಸ್ಟಾರ್ಟ್ ಆಗೋದು ಹೈದ್ರಾಬಾದಲ್ಲಿ. ಅದದ್ದು ಈ ಸ್ಕೈ ರಾಕೆಟ್ ಇದೆಯಲ್ಲ, ಈ ಇದಕ್ಕೆ ಬಳಸುವಂಥದ್ದು 250 ಕಲಾಮ್ 250, ಅದಕ್ಕೆ ಬಳಸುವಂಥ ಇಂಧನ ಏನು ಅಂತ ಇದು ವಿಶೇಷ ಆಗಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಇಂಧನದಲ್ಲಿ ಘನ ಇಂಧನ, ಲಿಕ್ವಿಡ್ ಇಂಧನ ಅಂತ ಬರುತ್ತೆ. ಈಗ ಪೆಟ್ರೋಲು, ಡೀಸೆಲ್ಲು ಅವೆಲ್ಲ ಲಿಕ್ವಿಡ್ ಇಂಧನಗಳಾಗಿದ್ದಾವೆ. ಘನ ಇಂಧನಗಳಲ್ಲಿ ಬೇರೆ ರೀತಿ ಇದ್ದಾವೆ. ಆ ಘನ ಇಂಧನ ಏನಾಗುತ್ತೆ, ಲಿಕ್ವಿಡ್ ಇಂಧನ ಬೇಗ ಖಾಲಿ ಆಗಿಬಿಡುತ್ತೆ, ಶಕ್ತಿ ಕಡಿಮೆ ಕೊಡುತ್ತೆ. ಘನ ಇಂಧನ ನಿಧಾನಕ್ಕೆ ಖಾಲಿ ಆಗುತ್ತೆ, ಎನರ್ಜಿ ಜಾಸ್ತಿ ಕೊಡುತ್ತೆ. ಅದ್ರ ಮುಖಾಂತರ ಲಾಂಗ್ ರೇಂಜ್ ವೆಹಿಕಲ್ಸ್ನ ಏನು ರಾಕೆಟ್ಗಳನ್ನು ಉಡಾವಣೆ ಮಾಡಲಿಕ್ಕೆ ಘನ ಇಂಧನ ಬೇಕಾಗುತ್ತೆ. ಈ ರಾಕೆಟ್ಗೆ ಘನ ಇಂಧನವನ್ನು ಬಳಕೆ ಮಾಡಿದ್ದಾರೆ. ಆ ಘನ ಇಂಧನದಲ್ಲಿ ಏನೇನಿದೆ, ಎಥಿಲಿನ್, ಪ್ರೊಪೆಲಿನ್, ಡೈ ಟರ್ಪೋಲಿಮಸ್ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಅಂತ ಕರೀತಾರೆ. ಇದಿಷ್ಟು ಇವು ಯಾಕೋ ಕಾಂಪ್ಲಿಕೇಟೆಡ್ ವರ್ಡ್ಗಳು ನೆನ್ಪಿಟ್ಕೊಳ್ಳೋಕ್ಕಾಗತ್ತೆ ಅಂತಂದರೆ, ನೀವು ಘನ ಇಂಧನ ಮತ್ತು ದ್ರವ ಇಂಧನ ಅದನ್ನು ನೆನ್ಪಿಟ್ಕೊಳ್ಳಿ, ಕಲಾಮ್ 250 ಅನ್ನೋದನ್ನು ನೆನ್ಪಿಟ್ಕೊಳ್ಳಿ, ಸ್ಕೈ ರೂಟ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಅಲ್ಲಿ ಆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಈ ಸ್ಕೈ ರೂಟ್ ಅನ್ನೋಂಥದ್ದೇನು, ಸ್ಟಾರ್ಟಪ್ ಕಂಪನಿ. ಈ ಸ್ಟಾರ್ಟಪ್ ಕಂಪನಿ ಎಲ್ಲಿ ಕೇಂದ್ರ ಕಚೇರಿ ಎಲ್ಲಿದೆ, ಹೈದ್ರಾಬಾದಲ್ಲಿ. ಎಷ್ಟರಲ್ಲಿ ಸ್ಥಾಪನೆ ಆಯಿತು, 2018ರಲ್ಲಿ. ಇದರ ಸ್ಥಾಪಕರು ಯಾರು, ಪವನ್ ಕುಮಾರ್ ಚಂದನ ಮತ್ತು ನಾಗ ಭಾರತ್ ಅನ್ನೋಂಥವ್ರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಹೆಸರುಗಳು ಎಷ್ಟು ಡಿಫ್ರೆಂಟ್ ಆಗಿದೆ. ಪವನ್ ಕುಮಾರ್ ಚಂದನ ಮತ್ತು ನಾಗ ಭಾರತ್ ಅನ್ನೋಂಥದ್ದು. ಏನು ಕೇಳ್ಬೋದು ಗೊತ್ತಾ, ಇತ್ತೀಚೆಗೆ ಒಂದು ಸ್ಕೈ ರೂಟ್ ಅನ್ನೋಂಥ ಬಾಹ್ಯಾಕಾಶ ಸಂಸ್ಥೆ ರಾಕೆಟನ್ನು ಉಡಾವಣೆ ಮಾಡಿದೆ. ಇದ್ರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು, ಅಥವಾ ಇದರ ಸ್ಥಾಪಕರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಭಾರತದ ಮರುಬಳಕೆಯ ಉಡ್ಡಯನ ವಾಹನ, ಆಗಲೇ ಏನು ನಾವು ತಿಳ್ಕೊಂಡ್ವಿ, ರೀಲಾಂಚಿಂಗ್ ವೆಹಿಕಲ್. ಆವಾಗಲೇ ಇದು ಏನು ಮಲ್ಟಿ ಯೂಸ್ ಮಾಡೋಂಥದ್ದು, ಈಗ ರೀಲಾಂಚಿಂಗ್ ವೆಹಿಕಲ್, ಪುನಃ ಬಳಕೆ ಮಾಡೋಂಥ ವೆಹಿಕಲ್. ಅದು ಪುಷ್ಪಕ್ನ ಲೆನ್ಸ್ 2 ಪರೀಕ್ಷೆ ಯಶಸ್ವಿಯಾಗಿದೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, RLV ರೀಲಾಂಚಿಂಗ್ ವೆಹಿಕಲ್. ಇದೇನು ಉಪಗ್ರಹಗಳನ್ನು ಉಡಾವಣೆ ಮಾಡಲಿಕ್ಕೆ ಬಳಸುವಂಥ ವೆಹಿಕಲ್. ಇತ್ತೀಚೆಗೆ ಏನಾಗಿದೆ, ಈಗ ಸಾಮಾನ್ಯವಾಗಿ ನೀವು ಗಮನಿಸ್ಬೋದು, ಈಗ ಒಂದು ಬಸ್ ಇದೆ ಅಂತ ಅಂದ್ಕೊಳ್ಳಿ, ಧರ್ಮಸ್ಥಳಕ್ಕೆ ಹೋಗಬೇಕು. ಇದು ಧರ್ಮಸ್ಥಳ, ಇದು ಬೆಂಗಳೂರಿಂದ ಇಲ್ಲಿಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಹೋಗಬೇಕಾದಾಗ ಇಲ್ಲಿಂದ ಇಲ್ಲಿಗೆ ಹೋಯ್ತು ಅಂದರೆ ಈ ಬಸ್ಸು ಹೋಯ್ತು, ಆ ಬಸ್ ಬರ್ನಾಗೋಗುತ್ತೆ, ಆ ಬಸ್ ವೇಸ್ಟ್ ಆಗುತ್ತೆ, ಮತ್ತು ಆ ಬಸ್ಸನ್ನು ಯೂಸ್ ಮಾಡೋಂಗಿಲ್ಲ. ಈ ಥರ ಧರ್ಮಸ್ಥಳಕ್ಕೆ ಹೋಗೋವಂಥದ್ದಲ್ಲೆಲ್ಲ ಪ್ರತಿ ಸರಿನೂ ಹೊಸ ಬಸ್ಸನ್ನು ಯೂಸ್ ಮಾಡ್ತೀವಿ ಅನ್ನೋದಾದರೆ ಅಲ್ಲಿಗೆ ಬಸ್ ಟಿಕೆಟ್ ಕಾಸ್ಟ್ ಎಷ್ಟಾಗುತ್ತೆ ಹೇಳಿ. ಈಗ ಅದೇ ಬಸ್ ಹೋಗಿ ಓಡಾಡ್ತಾ ಇದೆ ಅಂತಂದರೆ ಟಿಕೆಟ್ ಕಾಸ್ಟ್ ಕಡಿಮೆ ಇರುತ್ತೆ. ಒಂದು ಸರಿಗೆ ಹೋದ್ಮೇಲೆ ಆ ಬಸ್ ಪೂರ್ತಿ ಲಾಸ್ ಆಗುತ್ತೆ, ಪೂರ್ತಿ ವೇಸ್ಟ್ ಆಗುತ್ತೆ, ಆ ಬಸ್ ಬರ್ನೇ ಆಗಿಬಿಡುತ್ತೆ, ಬಸ್ ಬಳಕೆಗೆ ಬರೋದಿಲ್ಲ ಮತ್ತೆ ಅಂತಂದರೆ ಟಿಕೆಟ್ ಕಾಸ್ಟ್ ಎಷ್ಟಾಗ್ಬೋದು, ಆ ಬಸ್ಸಿನ ಕಾಸ್ಟು, ಆ ಡ್ರೈವರ್ದು ಲೇಬರು, ಕಂಡಕ್ಟರ್ ಲೇಬರು ಜೊತೆಗೆ ಲಾಭ, ಇಷ್ಟನ್ನು ಸೇರಿಕೊಂಡ್ರೆ ಒಂದು ಟಿಕೆಟ್ ಬಹುಶಃ ಒಂದು 50,000 ಮೇಲೆ ಆಗ್ಬೋದೇನೋ, ಅಥವಾ ಒಂದು 20,000 ಮೇಲೆ ಆಗ್ಬೋದೇನೋ. ಲೆಕ್ಕ ಹಾಕಿ, ಅದು ಕಾಸ್ಟ್ ಆಯಿತು. ಅದಕ್ಕೆ ಈಗೇನು ಮಾಡ್ತಾ ಇದ್ದಾರೆ, ಈ ಬಸ್ ಇದೇ ಬಸ್ ಹೋಗ್ತದೆ ಬರ್ತದೆ ಅಲ್ವಾ. ಇದರಿಂದಾಗಿ ಏನಾಗುತ್ತೆ, ಉಳಿತಾಯ ಆಗುತ್ತೆ, ನಮ್ಮ ಟಿಕೆಟ್ ಕಾಸ್ಟು ಕಡಿಮೆ ಆಗುತ್ತೆ. ಅದೇ ರೀತಿ ಈಗ ಇದನ್ನು ನಾವು ನೋಡಿ, ಯಾಕೆ ಈ ವಿಚಾರ ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಅಂದರೆ, ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಾದಾಗ ನಮ್ಮ ಮನಸ್ಸಿಗೆ ನಾವು ಅರ್ಥೈಸಬೇಕಾಗತ್ತೆ. ನಮ್ಮ ಕಣ್ಮುಂದೆ ಒಂದು ಸಿನಿಮಾ ತೋರಿಸಿದಂತೆ ತೋರಿಸ್ಬೇಕಾಗತ್ತೆ ವಿಷಯವನ್ನು. ಹಂಗಿದ್ದಾಗ ಮಾತ್ರ ನೆನಪಿರುತ್ತೆ.
ಈಗ ಈ ಎಕ್ಸಾಂಪಲ್ ಇಲ್ಲದೆ ಹಂಗೆ ಓದ್ಕೊಂಡೋದ್ರೆ ನೆನಪಿರೋದಿಲ್ಲ. ಇದು ಎಕ್ಸಾಂಪಲ್ ಧರ್ಮಸ್ಥಳದ್ದಾಯಿತು. ಈಗ ಅದೇ ತೆಗೆದುಕೊಳ್ಳೋದಾದರೆ ಈಗ ಆಕಾಶಕ್ಕೆ ಉಪಗ್ರಹವನ್ನು ಕಳಿಸ್ಬೇಕು, ಭೂಮಿಯಿಂದ ಲಾಂಚ್ ಮಾಡ್ತೀರಿ. ಈ ಲಾಂಚ್ ಮಾಡೋಂಥ ಏನು ರಾಕೆಟ್ಗಳಿದಾವಲ್ವಾ, ಈ ಒಂದು ಸರಿ ಬಳಕೆ ಮಾಡ್ತಾರೆ ಅಷ್ಟೇ, ಎರಡನೇ ಸರಿ ಇದು ಬಳಕೆಗೆ ಬರ್ತಾ ಇರಲಿಲ್ಲ ಇಷ್ಟು ದಿವಸ. ಅದಕ್ಕೆ ಏನಾಗುತ್ತೆ, ಉಡಾವಣೆ ಈಗಾಗಲೇ ಪ್ರಪಂಚದಲ್ಲೇ ಅತಿ ಕಡಿಮೆ ವೆಚ್ಚದಲ್ಲಿ ಬಾಹ್ಯಾಕಾಶ ಚಟುವಟಿಕೆ ಮಾಡ್ತಾ ಇರೋದು ಭಾರತ ಮಾತ್ರ. ಅದು ಮಂಗಳ ಗ್ರಹದ ಇದು ಉಡಾವಣೆ ಆಗಿರಲಿ, ಚಂದ್ರನ ಮೇಲೆ ಉಡಾವಣೆ ಆಗಿರಲಿ, ಬೇರೆ ದೇಶದವರು ಚಂದ್ರನ ಮೇಲೆ ಉಡಾವಣೆ ಮಾಡೋದಕ್ಕೆ ಉಪಗ್ರಹ ಲಾಂಚ್ ಮಾಡೋದಕ್ಕಾಗಿರುವಂಥ ಖರ್ಚಿಗೂ ಭಾರತೀಯರು ಮಾಡುವಂಥ ಖರ್ಚಿಗೂ ಬಹಳ ವ್ಯತ್ಯಾಸ ಇದೆ. ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡ್ತಾ ಇದ್ದೀವಿ. ಇನ್ನೂ ಕಡಿಮೆ ಆಗಬೇಕು ಅನ್ನೋದಕ್ಕೆ ಈಗ ಇನ್ನೊಂದು ಹೊಸ ಟೆಕ್ನಾಲಜಿ ತಿಳ್ಕೊಂಡಿದ್ದೇವೆ. ಇದೇನಂತಂದರೆ ಇದ್ರ ಮೊದಲಿಗೆ ಏನಾಗ್ತಾ ಇತ್ತು, ಒಂದು ಇದ್ರ ರಾಕೆಟನ್ನು ಉಡಾವಣೆ ಮಾಡೋದು, ಉಡಾವಣಾ ವಾಹಕ ಇರೋದು GSLV ಅಂತೆಲ್ಲ ಇರೋದಲ್ವಾ, ಆ ಥರದ್ದು ಉಡಾವಣೆ ಮಾಡೋದು, ಇದು ಅಲ್ಲೇ ಬರ್ನ್ ಆಗಬೇಕಾಗಿತ್ತು, ವೇಸ್ಟಾಗಿ ಉಳಿದು ಬಿಡ್ತಾ ಇತ್ತು ಆಕಾಶದಲ್ಲಿ, ಪುನಃ ಅದನ್ನ ಬಳಕೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಮತ್ತು ಈ ಥರದನ್ನು ಹೊಸದಾಗಿ ತಯಾರಿ ಮಾಡಬೇಕಾಗಿತ್ತು. ಈಗೇನಾಗಿದೆ, ಈ ಬಳಕೆ ಮಾಡಿದ್ದನ್ನೇ ಈ ಉಪಗ್ರಹವನ್ನು ತಗೊಂಡೋಗಿ ಇಲ್ಲಿ ಬಿಟ್ಟು ಮತ್ತೆ ವಾಪಸ್ ಭೂಮಿಗೆ ಬರುತ್ತೆ. ಇದರಿಂದ ಏನಾಗುತ್ತೆ, ತುಂಬ ಕಡಿಮೆ ಅವಧಿಯಲ್ಲಿ ಹೆಚ್ಚು ರಾಕೆಟ್ಗಳನ್ನು ಉಡಾವಣಾ ಮಾಡ್ತಾ ಹೋಗ್ಬೋದು, ಜೊತೆಗೆ ವೆಚ್ಚನೂ ಸಹ ಕಡಿಮೆ ಆಗುತ್ತೆ. ಅದಕ್ಕೆ ಇದನ್ನು ರೀಲಾಂಚಿಂಗ್ RLV ರೀಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ಬಹುಶಃ ಇದು ಅರ್ಥ ಆಗಿದೆ ಅಂತ. ಇದು ರೀಲಾಂಚಿಂಗ್ ವೆಹಿಕಲ್ ಹೆಸರೇನು, ಪುಷ್ಪಕ್ RLV ಮಿಷನ್ ಅಂತ. ಈ ಲೀಪ್ ಇನ್ ಸ್ಪೇಸ್ ಟೆಕ್ನಾಲಜಿ, ಸ್ಪೇಸ್ ಏನು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಇದು ಒಂದು ಹೊಸ ಅಧ್ಯಾಯ ಆಗತ್ತೆ ಅನ್ನೋಂಥದ್ದು ಇದರ ಅರ್ಥ ಆಗಿದೆ. 2024 ಮಾರ್ಚ್ 22ರಂದು ಕರ್ನಾಟಕ ರಾಜ್ಯದ ಚಿತ್ರದುರ್ಗ, ಇದು ವೆರಿ ಇಂಪಾರ್ಟೆಂಟ್. ಎಲ್ಲಿ ಇದು ಮಾಡಿದ್ದು ಅಂತಂದರೆ ಚಿತ್ರದುರ್ಗದ ಜಿಲ್ಲೆಯ ನಾಯಕನಹಟ್ಟಿ. ಈಗ ಒಡಿಶಾದಲ್ಲಿ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡ್ತಾರೆ, ಏನು ನಮ್ಮಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದನ್ನು ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾರೆ. ಇದು ನೋಡಿ ಏನು ರಾಕೆಟ್ಗಳನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾಯಕನಹಟ್ಟಿ ಸಮೀಪ ಕುಂದಾಪುರದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇದೆ. ಇದು ನಾಯಕನಹಟ್ಟಿ, ವೆರಿ ಇಂಪಾರ್ಟೆಂಟು. ಏರೋನಾಟಿಕಲ್ ಟೆಸ್ಟ್ ರೇಂಜ್ ಅಂತ ಇದೆ ಅಲ್ಲಿ ಈ ರೀಲಾಂಚಿಂಗ್ ವೆಹಿಕಲನ್ನು ಚೆಕ್ ಮಾಡಲಾಗ್ತಾ ಇದೆ, ಅದನ್ನು ಪರೀಕ್ಷೆ ಮಾಡಲಾಗ್ತಾ ಇದೆ. ಲೆಕ್ಸ್ 02 ಅನ್ನೋಂಥದ್ದು ಈ ಒಂದು ಉಡಾವಣೆ ಆಗಿ ಪುನಃ ವಾಪಸ್ ಆಗಬಹುದಾದಂಥ ಒಂದು ವೆಹಿಕಲ್ ಆಗಿದೆ. ಈ ಮೂಲಕ ಇಸ್ರೋ ಬಾಹ್ಯಾಕಾಶದಲ್ಲಿ ಮತ್ತೊಂದು ಹೊಸ ಮೈಲಿಗಲ್ಲು. ಯಾಕೆಂದರೆ ಅಂದರೆ ಬೇರೆ ಯಾರು ಮಾಡ್ತಾ ಇಲ್ವಾ ಅಂದರೆ ಅಮೇರಿಕ ಮಾಡ್ತಾ ಇದೆ, ಈಗಾಗಲೇ ಅದು ಬಳಕೆ ಇದು ಮಾಡೋದ್ರಲ್ಲಿ ನಮಗಿಂತ ಒಂದು ಹೆಜ್ಜೆ ಮುಂದೆ ಇದೆ. ಬಟ್ ಅವ್ರದ್ದು ಕಾಸ್ಟ್ ಜಾಸ್ತಿ ಇದೆ. ನಾವೇನಾದರೂ ಇದನ್ನು ಇದು ಮಾಡಿದ್ದೆ ಆದರೆ ಬಹುಶಃ ಭಾರತದಲ್ಲಿ ಇನ್ನೂ ಕಾಸ್ಟು ಕಡಿಮೆ ಆಗುತ್ತೆ. ಹಂಗಾದಾಗ ಅನುಕೂಲ ಏನು ಅಂತಂದರೆ ಭಾರತೀಯರು ಕಡಿಮೆ ವೆಚ್ಚದಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡಿಕೊಡ್ತಾರೆ. ಅಂದರೆ ಪ್ರಪಂಚದ ಬೇರೆ ದೇಶಗಳು ಅವರಿಗೆ ಬೇಕಾದಂಥ ಉಪಗ್ರಹಗಳನ್ನು ಭಾರತದ ಹತ್ರ ಉಡಾವಣೆ ಮಾಡಿಸ್ಕೋತಾರೆ. ಆ ಥರದ ಅವಕಾಶ ಇದೆಯಾ? ಖಂಡಿತ ಇದೆ. ನಮ್ಮ ಭಾರತದಲ್ಲಿ ಈಗಾಗಲೇ ಬೇರೆ ದೇಶಗಳ ಉಪಗ್ರಹಗಳನ್ನು ಸಾಕಷ್ಟು ಉಡಾವಣೆ ಮಾಡ್ತಾ ಇದೆ. ಇಷ್ಟೇಕೆ ಭಾರತದ ಮೊದಲ ಉಪಗ್ರಹ ಸ್ಪುಟ್ನಿಕ್ ಅನ್ನೋಂಥದ್ದನ್ನು ಸಹ ಭಾರತದಲ್ಲಿ ಉಡಾವಣೆ ಮಾಡಲಿಲ್ಲ, ರಷ್ಯಾದಲ್ಲಿ ಉಡಾವಣೆ ಮಾಡಲಾಯಿತು ಭಾರತದ್ದನ್ನು. ಆ ಥರದ್ದೊಂದು ಅವಕಾಶ ಇದೆ. ಅದರಿಂದಾಗಿ ಇದರಲ್ಲಿ ಇನ್ನೂ ಒಂದಷ್ಟು ವಿದೇಶಿ ವಿನಿಮಯವನ್ನು ಗಳಿಸಲಿಕ್ಕೆ ಭಾರತೀಯರಿಗೆ ಸಹಾಯಕ ಆಗಲಿದೆ. ಚಿನೂಕ್ ಅನ್ನೋಂಥ ಯುದ್ಧ ಹೆಲಿಕಾಪ್ಟರ್ ಮುಖಾಂತರ ಏನು ಪುಷ್ಪಕ್ ಲೆಕ್ಸ್ 2 ಅನ್ನೋಂಥದ್ದಿತ್ತಲ್ಲ ಅದನ್ನು ಉಡಾವಣೆ ಮಾಡಲಾಗ್ತಾ ಇದೆ. ಪುಷ್ಪಕ್ ರಾಕೆಟನ್ನು ಉಡಾವಣೆ ಮಾಡಲಾಗ್ತಾ ಇದೆ. ಮತ್ತು ಅದು ವಾಪಸ್ಸು ಸೇಫಾಗಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಇದು ಲಾಂಚ್ ಮಾಡೋದು ಈಗ ಲಾಂಚ್ ಮಾಡ್ತೀವಿ ಅದೇನು ಕಷ್ಟ ಅಲ್ಲ. ಬಟ್ ವಾಪಸ್ ಬರಬೇಕಲ್ವಾ, ವಾಪಸ್ ಬರೋ ಟೈಮಲ್ಲಿ ಗ್ರಾವಿಟೇಷನ್ ಪವರ್ ಜಾಸ್ತಿ ಇರೋದ್ರಿಂದ ಆ ವೆಹಿಕಲ್ ವಾಪಸ್ ಬರುವಂಥ ಸಂದರ್ಭದಲ್ಲಿ ತುಂಬ ಸ್ಪೀಡಾಗಿ ಬಂದು ಭೂಮಿಗೆ ಅಪ್ಪಳಿಸ್ಬಿಡುತ್ತೆ. ನಿಮಗೆ ಕಲ್ಪನಾ ಚಾವ್ಲಾ ಇದನ್ನು ಕೇಳಿದಿರಿ, ವಾಪಸ್ ಬರಬೇಕಾದಾಗ ಸ್ಪೀಡ್ ಜಾಸ್ತಿ ಆಯಿತು, ಗಾಳಿ ಜೊತೆ ಘರ್ಷಣೆ ಆಯಿತು, ಅದ್ರ ಮುಖಾಂತರ ವೆಹಿಕಲ್ ಹೀಟ್ ಆಯಿತು. ಇನ್ನೇನೊಂದು 20-30 ಸೆಕೆಂಡ್ ಇದ್ದಿದ್ರೂ ಅವರು ಕಲ್ಪನಾ ಚಾವ್ಲಾ ಸೇಫಾಗಿ ರೀಚ್ ಆಗ್ತಾಯಿದ್ರು. ಅದರಿಂದಾಗಿ ನಾವು ಕಲ್ಲನ್ನು ಎಸೆಯುವಾಗ ನಮಗೆ ಕೈಯಲ್ಲಿ ಪವರ್ ಇರುತ್ತೆ, ಎಸೆಯೋದಷ್ಟೇ ನಮ್ಮ ಕೈಯಲ್ಲಿರುತ್ತೆ, ಬಟ್ ವಾಪಸ್ ಬರೋದು ನಮ್ಮ ಕೈಯಲ್ಲಿರೋದಿಲ್ಲ. ಹಾಗೆ ಈ ರೀಲಾಂಚಿಂಗ್ ವೆಹಿಕಲ್ ಇದೆಯಲ್ಲ, ಆಕಾಶಕ್ಕೆ ಕಳಿಸೋದು ಈಜಿ, ಬಟ್ ವಾಪಸ್ ಬರುವಂಥ ಸಂದರ್ಭದಲ್ಲಿ ಅದರ ಸ್ಪೀಡ್ ಕಡಿಮೆ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ. ಬಟ್ ಅದರಲ್ಲಿ ಯಶಸ್ವಿ ಆಗಿದೆ ಭಾರತ ಅನ್ನೋಂಥದ್ದು, ಇಸ್ರೋ ಅನ್ನೋಂಥದ್ದು. ಇದು ವೆರಿ ಇಂಪಾರ್ಟೆಂಟು. ಅದು ಪುಷ್ಪಕ್ ರಾಕೆಟ್ ಲೆಕ್ಸ್ 2. ಈ ವಿಚಾರಗಳನ್ನು ಕೆಲವ್ರಿಗೆ ಇಷ್ಟು ವಿವರಣೆ ಹೇಳ್ತಾರ, ಕೆಲವ್ರು ಕೊರಿತಾರಪ್ಪ, ಇದು ಯಾಕಪ್ಪ ಇಷ್ಟು ಎಕ್ಸ್ಪ್ಲನೇಷನ್ ಅಂತೀವಿ. ನೀವು 4 ಸರಿ ಈ ವಿಷಯವನ್ನು ಮತ್ತೆ ಓದಿ ನೆನ್ಪಿಟ್ಕೊಳ್ಳೋದ್ರ ಬದಲಿಗೆ ಒಂದೇ ಸರಿ ಸವಿವರವಾಗಿ ನಮ್ಮ ಕಣ್ಣು ಮುಂದೆ ಒಂದು ಸಿನಿಮಾ ಕಂಡಂತೆ ಕಂಡು ಅದನ್ನು ಇಮ್ಯಾಜಿನ್ ಇದು ಮಾಡ್ಕೊಂಡ್ಬಿಟ್ಟಿದ್ದೆ ಆದರೆ ಪುನಃ ಓದಬೇಕಾಗಿರೋಂಥ ಒಂದು ಸಮಸ್ಯೆ ಬರೋದಿಲ್ಲ. ಅದಕ್ಕೆ 10 ಸರಿ ಪುನಃ ಓದೋಕ್ಕಿಂತ ಒಂದೇ ಸರಿ ನೀಟಾಗಿ ಓದ್ಕೊಳ್ಳೋದು ಒಳ್ಳೆಯದು. ಆನಂತರ ರಿವಿಷನ್ ಮಾಡೋದು ಬೇಡವಾ? ರಿವಿಷನ್ ಮಾಡೋದು ಜಸ್ಟ್ ನೀವು ಗ್ಲಾನ್ಸ್ ಮಾಡ್ತಾ ಹೋದರೆ ಸಾಕು. ಈಗಾಗಲೇ ಇರುವಂಥ ಸಿನಿಮಾ, ಈಗ ಯಾವುದೋ ಒಂದು ಮುಂಗಾರು ಮಳೆ ಸಿನಿಮಾನಷ್ಟೊತ್ತಿಗೆ ತಕ್ಕಂಥ ನಿಮ್ಮ ಮುಂದೆ ಸೀನ್ ಬರುತ್ತಲ್ಲ, ಆ ಥರ ನಿಮ್ಗೆ ಅದು ಬೇಗ ರೀಕಾಲ್ ಆಗುತ್ತೆ, ರೀಕಾಲ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಅದಕ್ಕೆ ಓದಿಕೊಳ್ಳುವಂಥ ವಿಧಾನ ಹೀಗೆ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳಿದ್ದೀವಿ, ಅನಂತರ ತಮ್ಮ ಒಂದು ಇದಕ್ಕೆ ಬಿಟ್ಟಿದ್ದು. ಹೊಸ ಉಡಾವಣಾ ರಾಕೆಟ್ ಬಳಸುವ ಬದಲಿಗೆ ಹಳೆಯದನ್ನೇ ಮತ್ತೆ ಪುನಃ ಬಳಸುವಂಥದ್ದು ಇದು ದೇಶೀಯ ತಂತ್ರಜ್ಞಾನ ಆಗಿದೆ. 2024 ಮಾರ್ಚಲ್ಲಿ
ಇಸ್ರೋದ ಚಂದ್ರಯಾನ 3 ನಿಮಗೆ ಗೊತ್ತಿದೆ. ಅದು ಆ ಯೋಜನೆಗೆ ಏವಿಯೇಷನ್ ವೀಕ್ ಲಾರಿಯಟ್ಸ್ ಅನ್ನೋಂಥ ಒಂದು ಪ್ರಶಸ್ತಿ ದೊರೆತಿದೆ. ಇದು ಪ್ರಪಂಚದ ಯಾರೂ ಮಾಡದೇ ಇದ್ದಂಥ ಅದ್ಭುತವಾದಂಥ ದೇಶ, ಅಡ್ವಾನ್ಸ್ ಇರುವಂಥ ದೇಶ ಅಮೆರಿಕದ ಕೈಯಲ್ಲೂ ಆಗದೇ ಇದ್ದಂಥ ಕೆಲಸವನ್ನು ಭಾರತ ಮಾಡ್ತು. ಏನು, ದಕ್ಷಿಣ ಧ್ರುವದಲ್ಲಿ ನಮ್ಮ ಒಂದು ಇದನ್ನು ವೆಹಿಕಲನ್ನು ಲಾಂಚ್ ಮಾಡಿ ಅದು ಸ್ಮೂತ್ ಲ್ಯಾಂಡಿಂಗ್ ಮಾಡಿ ಆ ಕಾರ್ಯಾಚರಣೆ ಯಶಸ್ವಿ ಆಯಿತು. ಅದರಿಂದಾಗಿ ಈಗಾಗಲೇ ಚಂದ್ರಯಾನಕ್ಕೆ ಒಂದು ಪ್ರಶಸ್ತಿ ಸಿಕ್ಕಿದೆ, ಇನ್ನೂ ಒಂದು ಪ್ರಶಸ್ತಿ ಸಿಕ್ಕಿದೆ. ಯಾವುದು? ಚಂದ್ರಯಾನ 3ಕ್ಕೆ. ಎಂಥ ಪ್ರಶಸ್ತಿ ಅದು? ಏವಿಯೇಷನ್ ವೀಕ್ ಲಾರಿಯಟ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಇಸ್ರೋದ ಪರವಾಗಿ ಅಮೆರಿಕದವ್ರು ಕೊಟ್ಟಿರುವಂಥ ಪ್ರಶಸ್ತಿ. ಇದು ಅಮೆರಿಕದ ಭಾರತೀಯ ರಾಯಭಾರಿ, ಎಂಬೆಸ್ಸಿ ಅಂತಂದರೆ ರಾಯಭಾರಿ, ಅವರು ಶ್ರೀ ಪಿ ಆರ್ ರಂಗನಾಥನ್ ಅಂತವರು ಈ ಪ್ರಶಸ್ತಿಯನ್ನು ಇಸ್ರೋದ ಪರವಾಗಿ ತೆಗೆದುಕೊಂಡಿದ್ದಾರೆ ಅಂತ. ನಾವೀನ್ಯತೆ, ಶೋಧನೆ, ಬಾಹ್ಯಾಕಾಶ ಈ 3 ಕ್ಷೇತ್ರಗಳಲ್ಲಿ ಆ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಯಾವುದು? ಏವಿಯೇಷನ್. ಹೆಂಗೆ ಕೇಳ್ಬೋದು ಗೊತ್ತಾ ಇಲ್ಲಿ ಪ್ರಶ್ನೆ? ಏವಿಯೇಷನ್ ವೀಕ್ ಲಾರಿಯಟ್ಸ್ ಅನ್ನೋಂಥ ಒಂದು ಪ್ರಶಸ್ತಿಯನ್ನು ಇತ್ತೀಚೆಗೆ ಚಂದ್ರಯಾನ 3ಗೆ ನೀಡಲಾಗಿದೆ. ಯಾವ ಕಾರಣಕ್ಕೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳ್ಬೋದು. ಯಾವ ಕಾರಣಕ್ಕೆ ಅಂತಂದರೆ, ಉಡಾವಣೆ ಮಾಡೋದಕ್ಕೋಸ್ಕರ ನೀಡಲಾಗಿದೆ, ಸ್ಮೂತ್ ಲ್ಯಾಂಡಿಂಗ್ ಆಗಿದ್ದಕ್ಕೋಸ್ಕರ ನೀಡಲಾಗಿದೆ, ಕಡಿಮೆ ವೆಚ್ಚದಲ್ಲಿ ಲಾಂಚ್ ಮಾಡಿದ್ರಲ್ಲ ಅದಕ್ಕೆ ನೀಡಲಾಗಿದೆ, ಅಥವಾ ನಾವೀನ್ಯತೆ, ಶೋಧನೆ, ಬಾಹ್ಯಾಕಾಶ ಈ 3 ಕ್ಷೇತ್ರಗಳ ಸಾಧನೆಗೆ ನೀಡಲಾಗಿದೆ ಅಂತ ಆಪ್ಷನ್ಸನ್ನು ಕೊಡ್ಬೋದು. ಪ್ರಶ್ನೆ ಹೀಗೆ ಕೇಳಬೇಕಂತ ಇಲ್ಲ. ಅದಕ್ಕೆ ಆ ವಿಷಯವನ್ನು ಈ ರೀತಿ ನಾವು ಅನಾಲಿಸಿಸ್ ಮಾಡ್ಕೊಂಡು ಹೋದರೆ ಅವನು ಇನ್ನೊಂದು ಯಾವುದೋ ಹೊಸದಲ್ಲಿ ಕೇಳ್ತಾನೆ. ಅದಕ್ಕೆ ನಾವು ಹೊಸ ರೀತಿಯಲ್ಲಿ ಯೋಚನೆ ಮಾಡಿ ಓದ್ಕೊಳ್ಳೋಂಥದ್ದು ಖುಷಿಯನ್ನು ಕೊಡುತ್ತೆ, ನೆನಪು ಉಳಿಯುತ್ತೆ, ಯಶಸ್ಸು ತಂದು ಕೊಡುತ್ತೆ. ಇದಕ್ಕೂ ಮುಂಚೆ ಐಸ್ಲ್ಯಾಂಡ್ ದೇಶ ಹೊಸ ವಿಕ್ನ ಎಕ್ಸ್ಪ್ಲೋರೇಷನ್ ಮ್ಯೂಸಿಯಂ ಲೀಪ್ ಎರಿಕ್ಸನ್ ಲೂನಾರ್ ಅನ್ನೋ ಪ್ರಶಸ್ತಿಯನ್ನು ನೀಡಲಾಗಿತ್ತು ಇದೇ ಚಂದ್ರಯಾನ 3ಗೆ. ಈಗ ಇದು 2ನೇ ಪ್ರಶಸ್ತಿ ಆಗಿದೆ. ಈ ಪ್ರಶಸ್ತಿಗಳು ಬೇರೆ ದೇಶದವ್ರು ನಮಗೆ ಕೊಡ್ತಾ ಇದ್ದಂತಾರೆ ಅಂದಾಗಲೇ ನಾವು ನೆನೆಸ್ಕೋಬೇಕು ಭಾರತ ಎಂಥ ಅದ್ಭುತ ಸಾಧನೆಯನ್ನು ಮಾಡ್ತು. ಅದು ಇದರಲ್ಲಿ ನಾಸಾ ಅನ್ನೋಂಥದ್ದು ಆಕಾಶ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿರೋಂಥದ್ದು. ಅಂಥ ಒಂದು ಸಂಸ್ಥೆ ಇರುವಂಥ ದೇಶದವರೇ ನಮ್ಮ ಇಸ್ರೋಗೆ ಪ್ರಶಸ್ತಿ ಕೊಡ್ತಾರೆ ಅಂದರೆ ಎಷ್ಟು ಅದ್ಭುತವಾದಂಥ ಸಾಧನೆ ಅಲ್ವಾ? ಅದನ್ನು ನಾವು ನೆನಪಿಸ್ಕೋಬೇಕು. ಆಸ್ಕಾರ್ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ 2024ರಲ್ಲಿ ಇತ್ತೀಚೆಗೆ ತುಂಬ ಚರ್ಚೆಯಲ್ಲಿದ್ದಂಥ ಒಂದು ಪ್ರಶಸ್ತಿಗಳಿದು. ಮಾರ್ಚ್ 10ರಂದು ನಡೀತು. ಎಲ್ಲಿ ನಡೀತು? ಲಾಸ್ ಏಂಜಲೀಸ್ನಲ್ಲಿ ನಡೀತು. ಅಲ್ಲಿ ಡಾಲ್ಬೆ ಥಿಯೇಟರ್ ಅನ್ನಂತ ಇದೆ. ಅಲ್ಲಿ ಅಕಾಡೆಮಿಕ್ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ನವರು ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಈಗ ನಾವೇನು ಮಾಡ್ತೀವಿ, ಈ ಸಿಂಪಲ್ಲಾಗಿ ಹೇಳ್ತೇನೆ ನಿಮಗೆ, ಹೆಚ್ಚು ಜನ ಈಗೇನು ಮಾಡ್ತೀವಿ, ಇತ್ತೀಚೆಗೆ ಓಪನ್ ಹೈಮರ್ ಅನ್ನೋಂಥದ್ದಕ್ಕೆ ಆಸ್ಕರ್ ಪ್ರಶಸ್ತಿ ಸಿಕ್ಕಿದೆ, ಅಥವಾ ಬೆಸ್ಟ್ ಆ್ಯಕ್ಟರ್ ಅನ್ನೋಂಥವ್ರು ಇಂಥವ್ರಿಗೆ ಆಸ್ಕರ್ ಪ್ರಶಸ್ತಿ ಸಿಕ್ಕಿದೆ, ಇವು ಫೆಮಿಲಿಯರು ಸಾಮಾನ್ಯವಾಗಿ ಓದ್ಕೊಂಡಿರ್ತೀವಿ. ಅವ್ರು ಹೆಂಗೆ ಕೇಳ್ತಾರೆ ಗೊತ್ತಾ? ಈ ಪ್ರಶಸ್ತಿಗಳನ್ನು ಕೊಡೋ ಅಂಥವ್ರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಇತ್ತೀಚೆಗೆ ಓಪನ್ ಹೈಮರ್ ಅನ್ನೋಂಥವ್ರಿಗೆ 7 ಆಸ್ಕರ್ ಪ್ರಶಸ್ತಿ ಸಿನಿಮಾ ಸಿಕ್ಕಿದೆ. ಆ ಸಿನಿಮಾಗೆ 7 ಆಸ್ಕರ್ ಪ್ರಶಸ್ತಿ ನೀಡಲಾಗಿದೆ. ಆ ಪ್ರಶಸ್ತಿ ನೀಡಿದವ್ರು ಯಾರು? ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅನ್ನೋಂಥವ್ರು ನೀಡಿದರು. ಇದು ಇಂಪಾರ್ಟೆಂಟ್. ಇತ್ತೀಚೆಗೆ ಈ ಮೋಷನ್ ಪಿಕ್ಚರ್ಸ್ ಅವರು ಓಪನ್ ಹೈಮರ್ ಅನ್ನೋಂಥ ಇದಕ್ಕೆ 7 ಆಸ್ಕರ್ ಪ್ರಶಸ್ತಿ ನೀಡಿದರು. ಎಲ್ಲಿ ನೀಡಿದರು? ಡಾಲ್ಬೆ ಥಿಯೇಟರ್. ಇದು ಎಲ್ಲಿದೆ? ಕ್ಯಾಲಿಫೋರ್ನಿಯಾದಲ್ಲಿದೆ. ಇದು ಯಾವ ದೇಶದಲ್ಲಿ? ಅಮೆರಿಕದಲ್ಲಿ. ಇಷ್ಟು ಪ್ರಶ್ನೆಗಳನ್ನು ಎಷ್ಟು ಪ್ರಶ್ನೆಗಳು ನೀವು ರೈಸ್ ಮಾಡ್ತೀರೋ ಅಷ್ಟು ಆನ್ಸರ್ಸ್ ನಿಮ್ಗೆ ಹೊಳಿತಾ ಹೋಗುತ್ತೆ. ಇವೆರಡು ಕ್ವಶನ್ ಆನ್ಸರ್ ಬಂತು ಅಂದರೆ ಖಂಡಿತ ಯಾವುದೇ ಪರೀಕ್ಷೆ ಆದರೂ ನೀವು ಯಶಸ್ವಿ ಆಗ್ತೀರಿ. ಇದಕ್ಕಿಂತ ಸೂಪರ್ ಏನು ಪ್ರಶ್ನೆ ಗೊತ್ತಾ? ಮಾರ್ಚ್ 10ರಂದು 2024ರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಡಾಲ್ಬೆ ಥಿಯೇಟರ್ನಲ್ಲಿ ಆಸ್ಕರ್ ಪ್ರಶಸ್ತಿಗಳನ್ನು ನೀಡಲಾಯಿತು. ಎಷ್ಟು ಕ್ಷೇತ್ರಗಳಿಗೆ ಆಸ್ಕರ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ? ಬೆಸ್ಟ್ ಆ್ಯಕ್ಟ್ರು, ಬೆಸ್ಟ್ ಜೆಂಟ್ ಆ್ಯಕ್ಟ್ರು, ಲೇಡಿ ಆ್ಯಕ್ಟ್ರು, ಹೀರೋ ಅಥವಾ ಹೀರೋಯಿನ್ ಅದನ್ನು ನೋಡ್ತೀವಿ, ಬೆಸ್ಟ್ ಡ್ರೆಸ್ಸಿಂಗ್ ಸೆನ್ಸು, ಬೆಸ್ಟ್ ಮ್ಯೂಸಿಕ್ಕು, ಈ ಥರ ಕ್ಷೇತ್ರಗಳು ಎಷ್ಟು ಕ್ಷೇತ್ರಗಳಿಗೆ ನೀಡಲಾಗುತ್ತೆ ಅಂತ ಟೋಟಲ್ 23 ವಿಭಾಗಗಳಿಗೆ ಆ ಆಸ್ಕರ್ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಓಪನ್ ಹೈಮರ್ ಅನ್ನೋಂಥದ್ದು 7 ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುತ್ತೆ. ಆ 7 ಪ್ರಶಸ್ತಿಗಳು ಯಾಕೆ ಅಂತಂದರೆ, ಒಂದು ಉತ್ತಮ ಆಟೋಗ್ರಫಿ ಇದೆ ಅಂತ, ಅಥವಾ ಫೋಟೋಗ್ರಫಿ ಇದೆ ಅಂತ, ಉತ್ತಮ ಬೆಸ್ಟ್ ಆ್ಯಕ್ಟರ್ ಅಂತ, ಬೆಸ್ಟ್ ಡೈರೆಕ್ಟರ್ ಅಂತ, ಈ ಥರ 7 ಪ್ರಶಸ್ತಿಗಳು ಈ ಓಪನ್ ಹೈಮರ್ಗೆ ಸಿಕ್ಕಿದೆ. ಏನಿದ್ರದ್ದು ವಿಶೇಷ ಅಂದರೆ, ಈ ಪರಮಾಣು ಬಾಂಬ್ ಕಂಡುಹಿಡಿದ ಬಾಂಬ್ನ ಜನಕರಿದ್ದಾರಲ್ಲ, ಅದರಲ್ಲಿ ಓಪನ್ ಹೈಮರ್ ಅನ್ನೋಂಥವ್ರು ಸಹ ಒಬ್ಬರು. ಅವರ ಜೀವನ ಆಧಾರಿತ ಅವರು ಹಿನ್ನೆಲೆ ಏನಿತ್ತು, ಎಜುಕೇಷನ್ ಏನಿತ್ತು, ಅವರ ಸಾಧನೆ ಏನಿತ್ತು, ಅಚೀವ್ಮೆಂಟ್ ಏನಿತ್ತು, ಅವರು ಈ ಅಣುಬಾಂಬ್ ಇದನ್ನು ಹೇಗೆ ಕಂಡುಹಿಡಿದುಕೊಂಡ್ರು, ಅನಂತರ ಅವರು ಏನು ಮಾನಸಿಕ ತೊಳಲಾಟ ಆಯಿತು, ಕೊನೆಗೆ ಜಗತ್ತಿಗೆ ಅವರು ಕೊಟ್ಟ ಸಂದೇಶ ಏನು ಲಾಸ್ಟಲ್ಲಿ, ಈ ಥರದ ಎಲ್ಲ ವಿಚಾರಗಳನ್ನು ತುಂಬ ಮನೋಜ್ಞವಾಗಿ ಅಭಿನಯ ಮಾಡಿ ಚಿತ್ರರೂಪದಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಈ ಪ್ರಶಸ್ತಿ ಸಿಕ್ಕಿದೆ. ಆ ಓಪನ್ ಹೈಮರ್ ಅನ್ನೋಂಥದ್ದು ಎಂಥ ಪ್ರಶ್ನೆ ಗೊತ್ತಾ ಇಲ್ಲಿ? ಇತ್ತೀಚೆಗೆ ಓಪನ್ ಹೈಮರ್ ಅನ್ನೋಂಥ ಪ್ರಶಸ್ತಿ ಸಿನಿಮಾಗೆ ಈ ಥರದ 7 ಆಸ್ಕರ್ ಪ್ರಶಸ್ತಿಗಳು ಸಿಕ್ಕಿದೆ. ಅದು ಯಾರ ಜೀವನ ಆಧಾರಿತ ಚಿತ್ರ ಅದನ್ನು ಕೇಳ್ಬೋದು.
ಅಥವಾ ಓಪನ್ ಹೈಮರ್ ಅನ್ನೋಂಥವ್ರು ಯಾವ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಕೇಳ್ಬೋದು. ಪರಮಾಣು ಬಾಂಬು ತಯಾರಿ ಮಾಡೋಂಥ ಕ್ಷೇತ್ರದಲ್ಲಿ ಇವರು ಸಾಧನೆ ಮಾಡಿದ್ದಾರೆ. ಈ ಫಿಲಮ್ನ ನಿರ್ದೇಶಕರು ಯಾರು ಅಂದರೆ ಕ್ರಿಸ್ಟೋಫರ್ ನೋಲನ್ ಅನ್ನೋಂಥವ್ರು ಈ ಫಿಲಮನ್ನು ಡೈರೆಕ್ಟ್ ಮಾಡಿದ್ದಾರೆ. ಅತ್ಯುತ್ತಮ ನಟ ಇವರೇ ಇದರಲ್ಲಿ ನಡೆದಿರೋಂಥದ್ದು, ಓಪನ್ ಹೈಮರ್ ಪಾತ್ರದಲ್ಲಿ ನಟಿಸಿದ್ದಾರೆ. ಅತ್ಯುತ್ತಮ ನಟ ಬಂದ್ಬಿಟ್ಟು ಸಿಲಿಯನ್ ಮರ್ಫಿ ಅನ್ನೋಂಥದ್ದು ಓಪನ್ ಹೈಮರ್ ಚಿತ್ರದಲ್ಲಿ. ಅತ್ಯುತ್ತಮ ನಟಿ ಎಮ್ಮಾ ಸ್ಟೋನ್ ಅನ್ನೋಂಥದ್ದು ಪೂರ್ ಥಿಂಗ್ಸ್ ಅನ್ನೋಂಥದ್ರಲ್ಲಿ. ಇಲ್ಲಿ ಅಂತ ಪ್ರಶ್ನೆ ಕೇಳ್ಬೋದು ಗೊತ್ತಾ, ಇತ್ತೀಚೆಗೆ ಎಮ್ಮಾ ಸ್ಟೋನ್ ಅನ್ನೋಂಥವ್ರಿಗೆ ಆಸ್ಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾವ ಚಿತ್ರದಲ್ಲಿ ಇವರು ನಟಿಸಿದ್ದಾರೆ ಅಂತಂದಾಗ ಓಪನ್ ಹೈಮರ್ ಅಂತ ಆಪ್ಷನ್ ಇದ್ದರೆ ನಮ್ಗೆ ಓಪನ್ ಹೈಮರ್ ಕಡೆಗೆ ಹೋಗುತ್ತೆ. ಓಪನ್ ಹೈಮರಲ್ಲಿ ಹೀರೋ ಮಾತ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಹೀರೋಯಿನ್ ಪ್ರಶಸ್ತಿ ಇಲ್ಲ. ಆದರೆ ಎಮ್ಮಾ ಸ್ಟೋನ್ ಅನ್ನೋಂಥವ್ರು ಪೂರ್ ಥಿಂಗ್ಸ್ ಅನ್ನೋಂಥ ಒಂದು ಇದರಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಆ ಥರದ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಅಟ್ಲಾಂಟಿಕ್ ಸಾಗರ ಅನ್ನೋಂಥದ್ದು ಬಹುದೊಡ್ಡ ಸಾಗರ, ಅದು ಪೆಸಿಫಿಕ್ ಸಾಗರದ ನಂತರ ಬರುವಂಥದ್ದು. ಅಟ್ಲಾಂಟಿಕ್ ಸಾಗರ ಯುರೋಪ್ ಖಂಡ ಮತ್ತು ಅಮೆರಿಕಾ ಖಂಡಗಳ ಮಧ್ಯದಲ್ಲಿ ಬರ್ತದೆ. ಆ ಬಾರ್ಡ್ರಲ್ಲಿ ಬರುವಂಥ ದೇಶಗಳು, ಆ ಸಾಗರದ ಆಸುಪಾಸಲ್ಲಿ ಬರುವಂಥ ದೇಶಗಳು ಈ ಒಕ್ಕೂಟವನ್ನು ಮಾಡ್ಕೊಂಡಿದ್ದಾವೆ. ಅಟ್ಲಾಂಟಿಕ್ ಉತ್ತರಾರ್ಧ ಗೋಳದಲ್ಲೂ ಇದೆ, ದಕ್ಷಿಣಾರ್ಧ ಗೋಳದಲ್ಲೂ, ಎರಡೂ ಗೋಳಗಳಲ್ಲಿ ಹರಡಿಕೊಂಡಿದೆ. ಅದಕ್ಕೆ ನಾರ್ತ್ ಅಟ್ಲಾಂಟಿಕ್ ಅಂದರೆ ನಾರ್ತ್ ಭಾಗದಲ್ಲಿರುವಂಥದ್ದು ಮಾತ್ರ, ಉತ್ತರ ಗೋಳಾರ್ಧದಲ್ಲಿರುವಂಥದ್ದು ಮಾತ್ರ. ಈಗ ನೀವು ಅಮೆರಿಕ ಬರುವಂಥದ್ದು ಸಹ ಉತ್ತರ ಗೋಳಾರ್ಧದಲ್ಲಿ, ದಕ್ಷಿಣ ಗೋಳಾರ್ಧದಲ್ಲಿ ಆಫ್ರಿಕಾ ಬರುತ್ತೆ, ದಕ್ಷಿಣ ಅಮೆರಿಕ ಬರುತ್ತೆ. ಅದಕ್ಕೆ ಇದನ್ನು ನೀವು ಇಲ್ಲಿ ಗಮನಿಸಬೇಕು. ಈ ನ್ಯಾಟೋ ಅಂತ ಅಂದ್ಬಿಟ್ಟು ಹಾಗೆ ಓದ್ಕೊಂಡು ಹೋಗ್ತಿರಲ್ಲ, ಹಾಗಲ್ಲ. ಅದೊಂದು ಇಮೇಜ್ ಬರಬೇಕು. ಈಗ ನಾನು ಹೇಳ್ತಾ ಇದ್ದೆ ನಿಮಗೆ ಗ್ಲೋಬ್ ಕಲ್ಪನೆ ಬರ್ತಾ ಇದೆ. ಗ್ಲೋಬಲ್ಲಿ ಉತ್ತರಾರ್ಧ ಗೋಳ ದಕ್ಷಿಣಾರ್ಧ ಗೋಳ ಡಿವೈಡ್ ಆಯಿತು. ಅದರಲ್ಲಿ ಉತ್ತರ ಅಟ್ಲಾಂಟಿಕ್ ಸಾಗರ, ದಕ್ಷಿಣ ಅಟ್ಲಾಂಟಿಕ್ ಸಾಗರ ಅಂತ. ಅದೇ ರೀತಿ ನಾರ್ತ್ ಅಟ್ಲಾಂಟಿಕ್ ಅನ್ನೋದು ಇಂಗ್ಲೀಷಲ್ಲಿ ಹೇಳ್ತಾರೆ. ಆ ನಾರ್ತ್ ಅಟ್ಲಾಂಟಿಕ್ ಅಮೆರಿಕ ಬರುತ್ತೆ, ಅದರ ಸುತ್ತಮುತ್ತಲು ಇರುವಂಥ ಪ್ರಮುಖ ದೇಶಗಳೆಲ್ಲ ಸೇರಿ ಇದೊಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದಾವೆ. ಏನಕ್ಕೆ ಬಂತು ಈಗ ಇದು ಚರ್ಚೆ? ಈ ನ್ಯಾಟೋ ಅನ್ನೋಂಥದ್ದು ಇದುವರೆಗೆ 31 ದೇಶಗಳಿದ್ದವು. ಅದರಲ್ಲಿ ಈಗ 32ನೇ ದೇಶವಾಗಿ ಅದರಲ್ಲಿ ಸೇರ್ಪಡೆ ಆಗಿರುವಂಥ ದೇಶ ಅಂದರೆ ಅದು ಸ್ವೀಡನ್. ಇದುವರೆಗೆ ಎಷ್ಟು ದೇಶಗಳಿತ್ತು? ನ್ಯಾಟೋದಲ್ಲಿ ಎಷ್ಟು ದೇಶಗಳು ಇದಾವೆ ಈಗ ಅಂತ ಕೇಳಿದ್ರೆ 32. ಇದುವರೆಗೆ ಎಷ್ಟಿತ್ತು? 31. ಏಪ್ರಿಲ್ 4ರಂದು ನ್ಯಾಟೋ ಸಂಸ್ಥಾಪನಾ ದಿನ ಅಂತ ಮಾಡ್ತಾರೆ. ಅದರ ಒಂದು ಇದರಲ್ಲಿ ಇದನ್ನು ಘೋಷಣೆ ಮಾಡಲಾಗಿದೆ. ಇದು ಸ್ಥಾಪನೆ ಆಗಿ 75 ವರ್ಷಗಳಾಗಿದೆ. ಎರಡನೇ ಮಹಾಯುದ್ಧ ಆದ ನಂತರ ಈ ಥರದ ಒಂದು ನ್ಯಾಟೋ, ಸಿಯಾಟೋ, ಸೆಂಟೋ, ಈ ಥರದ ಬೇರೆ ಬೇರೆ ಒಂದು ಒಕ್ಕೂಟಗಳು ರಚನೆ ಆಗುತ್ತೆ. ನಮ್ಮಲ್ಲಿ ಸಾರ್ಕು, ಏಸಿಯಾನು, ಈ ಥರದ ಒಕ್ಕೂಟಗಳು ರಚನೆ ಆಗುತ್ತೆ. ಅದರಲ್ಲಿ ಈ ಥರದ ಎಲ್ಲ ಒಕ್ಕೂಟಗಳಲ್ಲಿ ತುಂಬ ಪವರ್ಫುಲ್ ಒಕ್ಕೂಟ ಅಂದರೆ ನ್ಯಾಟೋ ಒಕ್ಕೂಟ. ಯಾಕೆಂದರೆ ಅಮೆರಿಕ ಅದರಲ್ಲಿ ಲೀಡಿಂಗಲ್ಲಿದೆ. ಇದು ರಕ್ಷಣಾತ್ಮಕ ಒಕ್ಕೂಟ. ಈ ನ್ಯಾಟೋದಲ್ಲಿರುವಂಥ ದೇಶಗಳ ಮೇಲೆ ಬೇರೆ ಯಾವುದೇ ದೇಶ ದಾಳಿ ಮಾಡಿದ್ರು, ಒಂದು ದೇಶದ ಮೇಲೆ ದಾಳಿ ಮಾಡಿದ್ರು 32 ದೇಶಗಳ ಮೇಲೆ ದಾಳಿ ಮಾಡದಂತೆ ಲೆಕ್ಕ ಅನ್ನೋಂಥ ರೀತಿಯಲ್ಲಿ ಅವರ ಒಂದು ಫಿಲಾಸಫಿ ಇದೆ. ನ್ಯಾಟೋದ ಮೈಲಿಗಲ್ಲು ಅದರಲ್ಲಿ ಆರ್ಟಿಕಲ್ 5 ಅಂತ ಬರುತ್ತೆ, ಅದು ವೆರಿ ಇಂಪಾರ್ಟೆಂಟು ನ್ಯಾಟೋಗೆ ಸಂಬಂಧಪಟ್ಟಂತೆ. ಇತ್ತೀಚೆಗೆ ಪ್ರಪಂಚ ಎಲ್ಲ ಸುತ್ತುತ್ತಾ ಇರೋಂಥದ್ದು AI ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ. ಅದಕ್ಕೆ ಸಂಬಂಧಪಟ್ಟಂತೆ ಹೊಸದು ಏನಾಗಿದೆ ಅಂತಂದರೆ AI ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರನ್ನು ತಯಾರಿ ಮಾಡಲಾಗಿದೆ. ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೂ ತುಂಬ ದೊಡ್ಡ ಸ್ಯಾಲ್ರಿ ಇದು ಇತ್ತೀಚೆಗೆ ಗಮನಿಸ್ತಾ ಇದ್ದೀರಿ ನೀವು. ಅದರಲ್ಲೇ ಹೆಚ್ಚು ಸ್ಯಾಲ್ರಿ ತೆಗೆದುಕೊಂಡಂಥವ್ರನ್ನ ಕೆಲವು ದಿವಸ ಆದಮೇಲೆ ತೆಗೆದಾಕಿರೋಂಥದ್ದು, ಈ ಥರದ್ದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಈ ಕೋಡಿಂಗ್ ಮಾಡೋಂಥದ್ದೇ ಈ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ. ಯಾವುದೋ ಒಂದು ಆ್ಯಪ್ ತಯಾರಿ ಮಾಡಬೇಕು, ಯಾವುದೋ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಅದಕ್ಕೆ ಕೋಡಿಂಗನ್ನು ತಯಾರಿ ಮಾಡಿಕೊಂಡು ಮಾಡೋವಂಥದ್ದು ವೆರಿ ಇಂಪಾರ್ಟೆಂಟು. ಅದಕ್ಕೆ ಈಗ AI ಮುಖಾಂತರ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂಥ ರೋಬೋ ಒಂದು ಡೇವಿನ್ ಅನ್ನೋಂಥದ್ದನ್ನ ತಯಾರಿ ಮಾಡಿದ್ದಾರೆ. ಅವನು ಇಂಜಿನಿಯರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂಥ ಇಂಜಿನಿಯರ್ ಆಗಿದ್ದಾನೆ ಅವನು. ಅವನೇನು ಮಾಡ್ತಾನೆ, ಇನ್ನು ಮುಂದೆ ಇದ್ದಕ್ಕಿದ್ದಂತೆ, ಅಥವಾ ಅದು ಅಂತ ಕರಿಬೋದು, ಇದು ಮಿಷನ್ ಆಗಿದ್ದರಿಂದ, ರೋಬೋ ಆಗಿದ್ದರಿಂದ, ಡೆವಿನ್ ಅನ್ನೋಂಥದ್ದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಇಂಜಿನಿಯರ್ ರೋಬೋಟ್. ಇಷ್ಟು ಕ್ಲಿಯರ್ ಆಯಿತು. ಈ ರೋಬೋಟು ಇನ್ನು ಮುಂದೆ ಸ್ವತಃ ತಾನೇ ಆ್ಯಪ್ ತಯಾರಿ ಮಾಡೋಂಥದ್ದು, ಪ್ರೋಗ್ರಾಮಿಂಗ್ ಮಾಡೋಂಥದ್ದು ಮಾಡುತ್ತೆ. ಬಹುಶಃ ಇದರಲ್ಲಿ ಡೆವಲಪ್ಮೆಂಟ್ ಆಗಿದ್ದೆ ಆದರೆ ಈಗಿರುವಂಥ ಸಾಫ್ಟ್ವೇರ್ ಇಂಜಿನಿಯರ್ಸು ಬಹುತೇಕ ಹೆಚ್ಚು ಜನ ಇನ್ನೂ ಉದ್ಯೋಗ ಕಳೆದುಕೊಳ್ಬೋದೇನೋ. ಏಕೆಂದರೆ ಮನುಷ್ಯರಿಗಿಂತ ವೇಗವಾಗಿ ಮಾಡುತ್ತೆ, ಡೇ ಆ್ಯಂಡ್ ನೈಟ್ ಮಾಡುತ್ತೆ. ನಮ್ಗೆ ಅದೇ ರೆಸ್ಟ್ ಬೇಕು, ನೈಟ್ ಬೇಕು, ಪವರ್ ಬೇಕು, ಎನರ್ಜಿ ಬೇಕು, ಮೂಡ್ ಬೇಕು, ಇವೆಲ್ಲ ಇರುತ್ತೆ. ಆದರೆ ರೋಬೋಗಳಿಗೆ ಅವೆಲ್ಲ ಏನು ಬೇಕಾಗಿರೋದಿಲ್ಲ. ಅದಕ್ಕೆ ಬಹುಶಃ ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ಸ್ನ ಇವ್ರು ರಿಪ್ಲೇಸ್ ಮಾಡಿದರೂ ಮಾಡಬಹುದೇನೋ. ಅದರಲ್ಲಿ ಮೊದಲನೇದು AI ಸಾಫ್ಟ್ವೇರ್ ಯಾವುದು ಫಸ್ಟದು ವರ್ಲ್ಡಲ್ಲಿ ಅಂತಂದರೆ ಡೆವಿನ್ ಅನ್ನೋಂಥದ್ದು. ಅಮೆರಿಕದ ಟೆಕ್ ಕಂಪ್ನಿ ಕಾಗ್ನಿಷನ್ ಅಂತ, ಟೆಕ್ ಅಂದರೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಕಂಪ್ನಿ. ಎಲ್ಲಿದು? ಅಮೆರಿಕದ್ದು. ಕಂಪ್ನಿ ಹೆಸರೇನು? ಕಾಗ್ನಿಷನ್. ಅವರು ಈ ಫಸ್ಟ್ ಡೆವಿನ್ ಅನ್ನೋಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಇದನ್ನು ಇಂಜಿನಿಯರನ್ನು ರೆಡಿ ಮಾಡಿದ್ದಾರೆ. ಇದು ಕೋಡ್ ಬರೆಯುತ್ತೆ, ವೆಬ್ಸೈಟ್ಗಳನ್ನು ಡಿಸೈನ್ ಮಾಡುತ್ತೆ, ಈ ರೀತಿಗೆ ಸಂಬಂಧಪಟ್ಟಂಥ ಹಲವು ಕಾರ್ಯಗಳನ್ನು ಅದು ಮಾಡುತ್ತೆ.
AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದಂತೆ ಜಗತ್ತಿನ ಪ್ರಥಮಗಳು. ಇದು ಡೇವಿನ್ ಅನ್ನೋಂಥದ್ದು ಫಸ್ಟ್ ಆರ್ಟಿಫಿಷಿಯಲ್ ಸಾಫ್ಟ್ವೇರ್ ಇಂಜಿನಿಯರ್. ಅದೇ ರೀತಿ ಈಗ ಜಗತ್ತಿನಲ್ಲಿ ಮೊದಲ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಶ್ವವಿದ್ಯಾಲಯ ಅಬುದಾಬಿಯಲ್ಲಿದೆ ನೋಡಿ. ಮೊಹಮ್ಮದ್ ಬಿನ್ ಜಾಯದ್ ಯೂನಿವರ್ಸಿಟಿ ಅನ್ನೋಂಥದ್ದು ಅದರ ಹೆಸರಾಗಿದೆ. ಇದು ಅಮೆರಿಕ UAEಯಲ್ಲಿದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಇದೆ. ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಭಾರತದಲ್ಲಿ ಯಾವುದು ಫಸ್ಟ್ ಯೂನಿವರ್ಸಿಟಿ ಅಂದರೆ ಅದು ಮುಂಬೈಯಲ್ಲಿದೆ. ಈ ವಿಶ್ವವಿದ್ಯಾಲಯ 2023ರಲ್ಲಿ ಕಾರ್ಯಾರಂಭ ಮಾಡಿದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂಥ ಯೂನಿವರ್ಸಿಟಿ. ಇದೊಂದು ಖಾಸಗಿ ವಿಶ್ವವಿದ್ಯಾಲಯ, ಕೃತಕ ಬುದ್ಧಿಮತ್ತೆಗಾಗಿಯೇ ರೂಪಿತಗೊಂಡಿದೆ. ಇದು ಗೌರ್ಮೆಂಟ್ ಯೂನಿವರ್ಸಿಟಿ ಅಲ್ಲ, ಪ್ರೈವೇಟ್ ಯೂನಿವರ್ಸಿಟಿ. ಮುಂಬೈಯಲ್ಲಿದೆ. AI ಯೂನಿವರ್ಸಿಟಿ ಇಂಡಿಯಾದಲ್ಲಿ ಫಸ್ಟ್ ಇರುವಂಥದ್ದು. ದೇಶದ AI ನ ಮೊದಲ ಶಿಕ್ಷಕಿ ಟೀಚರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋ ಟೀಚರ್ ಅನ್ನೋಂಥವ್ರು ಕೇರಳದಲ್ಲಿ ಫಸ್ಟ್ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಟೀಚರ್ ಹೆಸರು ಐರಿಸ್ ಅಂತ. ನೆಕ್ಸ್ಟ್ AI ಸಂಬಂಧಪಟ್ಟಂತೆ AI ಸಂಬಂಧಪಟ್ಟಂತೆ ಡೇವಿನ್ ಹೊಂದಿಸಿ ಬರೀರಿ ಅಂತ ಕೇಳ್ಬೋದು, ಅಥವಾ ಇವುಗಳಿಗೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಕೆಳಗಡೆ ಆಪ್ಷನ್ಸ್ ಕೊಡ್ಬೋದು. ಭಾರತದ ಮೊದಲ AI ನಗರ ಅಂತ ಯಾವುದನ್ನು ಕರೀತಾರೆ ಅಂದರೆ ಉತ್ತರ ಪ್ರದೇಶದ ಲಕ್ನೋವನ್ನು AI ನಗರ ಅಂತ ಕರಿತೀವಿ. ನಂತರ TV ಆ್ಯಂಕರಿಂಗ್ ಮಾಡುವಂಥ ಕಡೆಯೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಸ್ ಬರ್ತಾ ಇದೆ. ಆ ಥರ TV ನಿರೂಪಕಿ ಅಂತಂದ್ಬಿಟ್ಟು ಸನಾ ಅನ್ನೋಂಥವ್ರು ಇದ್ದರು ನಮ್ಮ ಭಾರತದಲ್ಲಿ ಫಸ್ಟ್ TV ನಿರೂಪಕಿ. ಆಜ್ ತಕ್ ಅಂತ TV ಚಾನಲ್ ಇದೆ, ಅವರು ಈ ಸನಾ ಅನ್ನೋಂಥ TV ನಿರೂಪಕಿಯನ್ನು ಭಾರತದಲ್ಲಿ ಫಸ್ಟು ಇಂಟ್ರಡ್ಯೂಸ್ ಮಾಡಿದರು. ಬಹುಶಃ ಈ ಥರದ AI ರೋಬೋಟ್ಗಳು ಮುಂದೆ ಜಾಸ್ತಿ ಆಯಿತು ಅನ್ನೋಂಥದ್ದಾದರೆ ಮಾನವರ ಒಂದು ಉದ್ಯೋಗ ಇದು ಏನು ಕಳ್ಕೊಳ್ಳೋವಂಥ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೋಟೆಲ್ಗಳಲ್ಲಿ, ಮಾಲ್ಗಳು ಎಲ್ಲ ಕಡೆ ರೋಬೋಗಳೇ ಬಂದುಬಿಡುತ್ತೆ. ಆವಾಗ ಏಕೆಂದರೆ ನಮಗಾದರೆ ರೆಸ್ಟ್ ಬೇಕು, ನಿದ್ದೆ ಇದೆ, ಮೂಡ್ ಇದೆ, ಇನ್ನೊಂದು ಮತ್ತೊಂದು ಒತ್ತಡ, ಪ್ರೆಷರು ಬೇರೆ ಬೇರೆ ಎಲ್ಲ ಇರ್ತದೆ. ರೋಬೋಗಳಿಗೆ ಅವೆಲ್ಲ ಏನಿರೋದಿಲ್ಲ. ಮನುಷ್ಯನಿಗಿಂತ ಹೆಚ್ಚು ಒಂದು ಕಾರ್ಯನಿರ್ವಹಿಸುವಂಥ ಸಾಮರ್ಥ್ಯ ಇರೋದ್ರಿಂದ ಬಹುಶಃ ಅದು ಮುಂದೆ ಮಾನವನ ಉದ್ಯೋಗಗಳ ಒಂದು ಇದನ್ನು ಕಡಿಮೆ ಮಾಡ್ಬೋದು. ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ ಅಂದರೆ ಅದು ಸೋಫಿಯಾ. ವರ್ಲ್ಡಲ್ಲಿ ಫಸ್ಟು ಇದ್ರದ್ದು ಏನು AI ಇಂಟೆಲಿಜೆನ್ಸ್ದು. ಹಾಂಗ್ಕಾಂಗ್ ಮೂಲದ ಹ್ಯಾನ್ಸನ್ ಅನ್ನೋಂಥ ಕಂಪನಿ ಈ ರೋಬೋಟಿಕ್ಸ್ನವರು ಈ ಸೋಫಿಯಾ ಅನ್ನೋಂಥದ್ದು 2016ರಲ್ಲಿ ಫಸ್ಟ್ ಅಭಿವೃದ್ಧಿಪಡಿಸ್ತಾರೆ. ಇದು ಫಸ್ಟು AI ಇದಾಗಿದ್ದು ಹಾಂಗ್ಕಾಂಗಲ್ಲಿ. ಅನಂತರ ವರ್ಲ್ಡಲ್ಲಿ ಬೇರೆ ಬೇರೆ ಕಡೆ ಸ್ಟಾರ್ಟ್ ಆಯಿತು. ಪ್ರಶಸ್ತಿಗಳು ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿಗಳನ್ನು ನೀಡಲಾಗಿದೆ ಅನ್ನೋಂಥದ್ದನ್ನ ನೋಡೋಣ. 2023ನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಮಲಯಾಳಂನ ಲೇಖಕರಾದಂಥ ಪ್ರಭಾ ವರ್ಮಾ ಅನ್ನೋಂಥವ್ರಿಗೆ ನೀಡಲಾಗಿದೆ. ಅವ್ರು ಬರೆದಂಥ ಕೃತಿ ಯಾವುದು ಅಂದರೆ ಕಾದಂಬರಿ ಬರೆದಿದ್ದಾರೆ. ಆ ಕಾದಂಬರಿ ರೌದ್ರ ಸಾತ್ವಿಕಂ ಅನ್ನೋಂಥದ್ದಕ್ಕೆ ಆ ಪ್ರಶಸ್ತಿ ಸಿಕ್ಕಿದೆ. ಇದು ಚೆನ್ನಾಗಿ ಓದ್ಕೊಂಡಿರ್ತೀವಿ. ಈ ಇತ್ತೀಚೆಗೆ ಮಲಯಾಳಂ ಲೇಖಕರಾದಂಥ ಪ್ರಭಾ ವರ್ಮಾ ಅನ್ನೋಂಥವ್ರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೀಡಲಾಗಿದೆ. ಅದು ಎಷ್ಟನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ? 33ನೇದು. ವರ್ಷ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇದು 33ನೇ ವರ್ಷದ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಆಗಿದೆ. ಇಲ್ಲಿ ನೋಡಿ, ಇಷ್ಟು ಓದ್ಕೊಂಡ್ರೆ ನಮಗೆ ಇದಿರೋದಿಲ್ಲ. ಇಲ್ಲಿ ನೋಡಿ, ಕೃತಿ ಹೆಸರು ಎಷ್ಟು ಚೆನ್ನಾಗಿದೆ. ರೌದ್ರ ಅಂದರೆ ಉಗ್ರವಾಗಿರುವಂಥದ್ದು, ರೌದ್ರಂ ಅಂತ. ಸಾತ್ವಿಕಂ ತಾಮಸವಾಗಿರುವಂಥದ್ದು ಅಂತ. ಈಗ ಉದಾಹರಣೆಗೆ ನಿಮ್ಗೆ ಇಲ್ಲಿ ಹೆಂಗೆ ಕಂಪ್ಯಾರಿಸನ್ ಮಾಡ್ಕೋಬೇಕಂದ್ರೆ, ರೌದ್ರ ಅಂದರೆ ನರಸಿಂಹ ಅವತಾರ ಇರ್ತದಲ್ಲ, ಅದು ರೌದ್ರಂ. ಸಾತ್ವಿಕಂ ಅಂದರೆ ಹೆಂಗಿರುತ್ತೆ ಅಂದರೆ ಬುದ್ಧ ಇರ್ತಾನಲ್ಲ, ಅದು ಸಾತ್ವಿಕಂ. ಅಂದರೆ ನೋಡಿ ಆ ಥರದ ಕೃತಿ ಈಗ ನೀವು ಮರೀರಿ ನೋಡೋಣ. ಇಷ್ಟೇ ಸಿಂಪಲ್, 1 ನಿಮಿಷದ ಟೈಮ್ ವೇಸ್ಟ್ ಮಾಡಿದ್ದೀರಿ ಕಲಿಯೋದಕ್ಕೆ ಅಂತ. ಇನ್ನು ಮುಂದೆ ನಿಮ್ಗೆ ಅದು ಮರ್ಯಾದೆ ಇಲ್ಲ. ರೌದ್ರ ಸಾತ್ವಿಕಂ ಅನ್ನೋಂಥ ಕೃತಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ? ಅಥವಾ ಪ್ರಭಾ ವರ್ಮಾ ಅನ್ನೋಂಥವ್ರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬರೆದ್ರು ಯಾವ ಕೃತಿಗೆ? ಈ ಥರದ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಈ ಮೂಲಕ ಅವ್ರಿಗೆ ಏನು ಪ್ರಶಸ್ತಿ ಮೊತ್ತ ಎಷ್ಟು ಸಿಗುತ್ತೆ ಅಂದರೆ 15 ಲಕ್ಷ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಮೊಮೆಂಟೋ ಕೊಡ್ತಾರೆ. KK ಬಿರ್ಲಾ ಫೌಂಡೇಶನ್ ಅನ್ನೋಂಥವ್ರು ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಯಾವ ಕ್ಷೇತ್ರಕ್ಕೆ? ಸಾಹಿತ್ಯ ಕ್ಷೇತ್ರಕ್ಕೆ ಈ ಪ್ರಶಸ್ತಿಗಳನ್ನು ನೀಡ್ತಾ ಬರ್ತಾ ಇದ್ದಾರೆ. ಅದನ್ನು ಪ್ರಶ್ನೆಗಳನ್ನು ಕೇಳ್ಬೋದು. ಯಾರು ಕೊಡ್ತಾರೆ, ಯಾವ ಕ್ಷೇತ್ರಕ್ಕೆ, ಎಷ್ಟು ದುಡ್ಡು ಕೊಡ್ತಾರೆ, ಆ ಥರದ ಪ್ರಶ್ನೆಗಳು. ಇನ್ನು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಹೊಸ ನೇಮಕಾತಿಗಳು ಯಾವ್ಯಾವ ಹುದ್ದೆಗಳಿಗೆ ಯಾರ್ಯಾರನ್ನು ನೇಮಕ ಮಾಡಿದ್ದಾರೆ ಅಂತ. ಕೇಂದ್ರ ಚುನಾವಣಾ ಆಯೋಗ ಮುಖ್ಯ ಆಯುಕ್ತರು ಜೊತೆಗೆ ಆಯುಕ್ತರು ಇಬ್ಬರು ಇರ್ತಾರೆ. ಒಟ್ಟು 3 ಜನ ಇರ್ತಾರೆ. ಮುಖ್ಯ ಆಯುಕ್ತರು ಒಬ್ಬರು, ಆಯುಕ್ತರು ಅನ್ನೋಂಥವ್ರು ಇಬ್ಬರು, ಒಟ್ಟಿಗೆ 3 ಜನ ಇರ್ತಾರೆ ಚುನಾವಣಾ ಆಯೋಗದಲ್ಲಿ. ಅದರಲ್ಲಿ ಮುಖ್ಯ ಆಯುಕ್ತರು ಈಗಾಗಲೇ ಇದ್ದಾರೆ, ನಿಮ್ಗೆ ಗೊತ್ತಿದೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್, ಕೇಂದ್ರ ಸರ್ಕಾರದ ಏನು ಚುನಾವಣೆ ಇದು ನಡೀತಾ ಇದೆಯಲ್ವಾ, ಈಗ ಕೇಂದ್ರ ಸರ್ಕಾರ ಹೊಸದು ಯಾವ್ದು ರಚನೆ ಆಗಬೇಕು ಅಂತ, ಅದೆಲ್ಲ ಜವಾಬ್ದಾರಿ ಈ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂದರೆ ಈ 3 ಜನ ಕಾರಣಕರ್ತರಾಗಿರ್ತಾರೆ. ಅದರಲ್ಲಿ ಒಬ್ಬರು ಈಗಾಗಲೇ ನಿಮ್ಗೆ ಗೊತ್ತಿದೆ, ಇಬ್ಬರು ಹೊಸದಾಗಿ ನೇಮಕ ಮಾಡಿದ್ದಾರೆ. ಅವ್ರು ಯಾರು ಅಂದರೆ ಜ್ಞಾನೇಶ್ ಕುಮಾರ್ ಅನ್ನೋಂಥವ್ರು. ಇವರು 1988 ಬ್ಯಾಚ್ನ IAS ಆಫೀಸರು, ಕೇರಳದಲ್ಲಿ ವರ್ಕ್ ಮಾಡಿದ್ದಾರೆ. ಅದೇ ರೀತಿ ಸುಖಬೀರ್ ಸಂಧು ಅನ್ನೋಂಥವ್ರು, ಇವರು 88 ಬ್ಯಾಚ್ನವರು, ಉತ್ತರಾಖಂಡದಲ್ಲಿ ಒಂದು ವರ್ಕ್ ಮಾಡಿರೋಂಥ IAS ಆಫೀಸರ್ಗಳು. ಇವರಿಬ್ಬರು ಸಹ ರಿಟೈರ್ ಆಗಿರೋಂಥವ್ರು. ಇಬ್ಬರು IAS ಆಫೀಸರ್ಗಳನ್ನು ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡಲಾಗಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಅದನ್ನು ಪ್ರಶ್ನೆ ಕೇಳ್ಬೋದು.
ಮೈಕ್ರೋಸಾಫ್ಟ್. ವಿಂಡೋಸ್ಗೆ ಭಾರತೀಯ ಮೂಲದ ಪವನ್ ದವಲೂರಿ ಅನ್ನೋಂಥವ್ರನ್ನ ನೇಮಕ ಮಾಡಲಾಗಿದೆ. ಇಲ್ಲಿ ನೋಡಿ, ಇದು ವೆರಿ ಇಂಪಾರ್ಟೆಂಟು. ಮೈಕ್ರೋಸಾಫ್ಟಲ್ಲಿ ವಿಂಡೋಸ್ಗೆ ಸಂಬಂಧಪಟ್ಟಂತೆ ಭಾರತೀಯ ಮೂಲದ ಪವನ್ ದವಲೂರಿ ಅನ್ನೋಂಥವ್ರನ್ನ ನೇಮಕ ಮಾಡಲಾಗಿದೆ. ಇವರು ಮದ್ರಾಸ್ IITಯಲ್ಲಿ ಒಂದು ವ್ಯಾಸಂಗ ಮಾಡಿದ್ದವರು. ಈ ದವಲೂರಿ ಮೈಕ್ರೋಸಾಫ್ಟ್ನಲ್ಲಿ CEO ಆಗಿರುವ ಭಾರತೀಯ ಸತ್ಯಂ ನಾದೆಲ್ಲ ಅವ್ರ ಜೊತೆಗೆ ಇವರು ಸೇರ್ಕೊಳ್ತಾ ಇದ್ದಾರೆ. ಈಗ ಇಬ್ಬರು ಮೈಕ್ರೋಸಾಫ್ಟಲ್ಲಿ ಇಬ್ಬರು ದಿಗ್ಗಜರಿದ್ದಾರೆ. ಒಬ್ಬರು ಸತ್ಯಂ ನಾದೆಲ್ಲ, ಇನ್ನೊಬ್ಬರು ದವಲೂರಿ ಅನ್ನೋಂಥವ್ರು. ಇದು ದುರಂತ ಏನಂತಂದರೆ, ಈ ದೊಡ್ಡ ದೊಡ್ಡ ಪ್ರಪಂಚದ, ಅದು ಯೂಟ್ಯೂಬ್ ಆಗಿರಲಿ, ಮೈಕ್ರೋಸಾಫ್ಟ್ ಆಗಿರಲಿ, ಗೂಗಲ್ ಆಗಿರಲಿ, ಈ ಥರದ ದೊಡ್ಡ ಟೆಕ್ನಿಕಲ್ ಇದಕ್ಕೆ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಮುಖ್ಯಸ್ಥರುಗಳೆಲ್ಲ ಭಾರತೀಯರಾಗ್ತಾ ಇದ್ದಾರೆ. ಆದರೆ ದುರಂತ ಏನಂದರೆ, ಈ ಥರದ ಕಂಪನಿಗಳು ಭಾರತದಲ್ಲಿ ಯಾಕೆ ಹುಟ್ಕೊಳ್ತಾ ಇಲ್ಲ? ಅದು ನಮ್ಮಲ್ಲಿ ಏನಾಗ್ತಾ ಇದ್ದೀವಿ, ಜನ್ರೇಷನ್ಗಳನ್ನು ನೀವೆಲ್ಲರೂ ಅಷ್ಟೇ ಉದ್ಯೋಗ ಸಿಕ್ಕಿಲ್ಲ ಅಂತ ಕೊರಗೋದು, 10 ವರ್ಷ CETಗಳಿಗೆ ಓದೋದು, 5 ವರ್ಷ CETಗೆ ಓದೋದು, ಹೋಟೆಲ್ ಊಟ ತಿಂದ್ಕೊಂಡು PGಯಲ್ಲಿ ಉಳ್ಕೊಂಡು ರಾತ್ರಿ ಹಗಲನ್ನೋದು ಇದನ್ನೇ ಮಾಡೋದು ಬಿಟ್ಟು, ನಾನೇ ಯಾಕೆ ಇನ್ನೊಂದಷ್ಟು ಜನಕ್ಕೆ ಕೆಲಸ ಕೊಡಬಾರ್ದು? ಸ್ಟಾರ್ಟಪ್ಗಳಿಗೆ ಗೌರ್ಮೆಂಟ್ ಕಡೆಯಿಂದ ಸಾಕಷ್ಟು ಸಪೋರ್ಟ್ ಸಿಗ್ತಾ ಇದೆ, ಲೋನ್ಸ್ ಸಿಗ್ತಾ ಇದೆ, ಟೆಕ್ನಿಕಲ್ ಸಪೋರ್ಟ್ ಸಿಗ್ತಾ ಇದೆ. ಅದನ್ನು ಬಳಸ್ಕೊಂಡು ಈ ಥರದ ಹೊಸದನ್ನು ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು? ಇದು ಬರಬೇಕು ನಮ್ಮಲ್ಲಿ. ಹಾಗೆ ಬಂದಾಗ ನೋಡಿ, ಇಂಥವರು ಸಹ ಈಗ ಸತ್ಯಂ ನಾಡೆಲ್ಲ ಅನ್ನೋಂಥವ್ರು ಸ್ವತಃ ಒಂದು ಮೈಕ್ರೋಸಾಫ್ಟ್ ಇದನ್ನು ಯಾಕೆ ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇಲ್ಲ? ಮೈಕ್ರೋಸಾಫ್ಟ್ ಅವ್ರು ಇವ್ರಿಗೆ ಯಾಕೆ ಉದ್ಯೋಗ ಕೊಟ್ಟರು? ದಿ ಬೆಸ್ಟ್ ಅಂತ. ಅಂಥವ್ರು ಯಾಕೆ ಒಂದು ಹೊಸದನ್ನು ಸೃಷ್ಟಿ ಮಾಡೋಕ್ಕೆ ಹೋಗ್ತಾ ಇಲ್ಲ? ಸುಂದರ್ ಪಿಚಾಯ್ ಅನ್ನೋಂಥವ್ರು ಗೂಗಲ್ ಅನ್ನೋಂಥದ್ದು ಹೊಸದನ್ನು ಯಾಕೆ ಭಾರತದಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇಲ್ಲ? ಟೆಕ್ನಿಕಲ್ ಸಮಸ್ಯೆಗಳು ಏನಿದಾವೋ ನಂಗೆ ಗೊತ್ತಿಲ್ಲ, ಬಟ್ ಯೋಚನೆ ಆ ಥರದ್ದು ಯಾಕೆ ಬರಬಾರ್ದು ಅಂತ. ಸಕ್ಸಸ್ ಆಗೋದು ಬಿಡೋದು ಸೆಕೆಂಡ್ರಿ. ಹಾಗಾಗಿ ಆ ಥರದ ದಿಕ್ಕಿನಲ್ಲಿ ನೀವು ಸಹ ಯೋಚನೆ ಮಾಡಿ, ತಪ್ಪೇನಿಲ್ಲ. ನಿಮ್ಮದೇ ಆದಂಥ ಕಾರ್ಯಕ್ಷೇತ್ರದಲ್ಲಿ, ನಿಮಗೆ ಗೊತ್ತಿರುವಂಥ ಕಾರ್ಯಕ್ಷೇತ್ರದಲ್ಲಿ ನೀವೇನು ಹೊಸದನ್ನು ಸೃಷ್ಟಿ ಮಾಡ್ಬೋದು ಅದನ್ನು ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೇ ಮಾಡಬೇಕು ಅನ್ನೋಂಥದ್ದೇನೂ ಇಲ್ಲ. ಕೇಂದ್ರ ಸರ್ಕಾರವು NIA ಮಹಾನಿರ್ದೇಶಕರನ್ನಾಗಿ ವಸಂತ್ D ಅನ್ನೋಂಥವ್ರನ್ನ ನೇಮಕ ಮಾಡಿದೆ. ಇದಕ್ಕಿಂತ ಮುಂಚೆ ದಿನಕರ್ ಗುಪ್ತಾ ಅನ್ನೋಂಥವ್ರು ಇದ್ದರು, ಅವ್ರು ನಿವೃತ್ತರಾದರು. ಅವ್ರ ಪ್ಲೇಸ್ಗೆ ವಸಂತ್ D ಅನ್ನೋಂಥವ್ರನ್ನ ನೇಮಕ ಮಾಡಿದ್ದಾರೆ. ಕೆಲವು ಟೈಮಲ್ಲಿ ಈಗ ಯಾರು ಬಂದರು ಅಂತ ಓದ್ಕೊಂಡಿರ್ತೀವಿ ನಾವು, ರಿಟೈರ್ ಆದಂಥವ್ರು ಯಾರು ಅಂತ ಗೊತ್ತಿರೋದಿಲ್ಲ. ಪ್ರಶ್ನೆ ಕೇಳಬೇಕಾದಾಗ ಈಗ ಸುಮಾರು ಸರಿ ಹೇಳ್ತೇನೆ ನಾನು, ಪ್ರಶ್ನೆ ಕೇಳೋದೇ ನಮ್ಮನ್ನು ಫಿಲ್ಟರ್ ಮಾಡಬೇಕು ಅಂತ, ನಮ್ಮನ್ನು ಚೆಕ್ ಮಾಡಬೇಕು. ತುಂಬ IQ ಇರೋಂಥವ್ರು, ತುಂಬ ಚೆನ್ನಾಗಿ ಓದಿರೋಂಥವ್ರು, ಹೆಚ್ಚು ವರ್ಕ್ ಮಾಡಿರೋಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ. ಈಗ ಸಾಮಾನ್ಯವಾಗಿ ವರ್ಕ್ ಮಾಡಿರೋಂಥವ್ರು ಏನು ಮಾಡ್ತೀವಿ, ವಸಂತ್ D ಅನ್ನೋಂಥವ್ರನ್ನ NIA ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ, ಇಷ್ಟು ಓದ್ಕೊಂಡು ಹೋಗ್ತೀವಿ. ಆದರೆ 5 ವರ್ಷದಿಂದ ಓದ್ತಾ ಇರೋಂಥವ್ನು ಏನಾಗಿರುತ್ತೆ, ಆತನಿಗೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿರುತ್ತೆ. ವೆರೈಟಿ ಕ್ವಶನ್ ಪೇಪರ್ಗಳನ್ನು ನೋಡಿ, ವೆರೈಟಿ ಎಕ್ಸಾಮ್ಸನ್ನು ಫೇಸ್ ಮಾಡಿ. ಆತ ಏನು ಮಾಡ್ತಾನೆ, ವಸಂತ್ D ಅನ್ನೋಂಥವ್ರನ್ನ ನೇಮಕ ಮಾಡಿದ್ದಾರೆ. ಯಾರ ಜಾಗಕ್ಕೆ? ದಿನಕರ್ ಗುಪ್ತಾ ಅನ್ನೋಂಥವ್ರ ಜಾಗಕ್ಕೆ. ಈ ಥರದನ್ನು ಓದ್ಕೊಂಡು ಹೋಗ್ತಾನೆ. ಅಷ್ಟೇ, ಎಕ್ಸ್ಪೀರಿಯನ್ಸ್ ಮೇಲೆ ಅದು ಬರ್ತಾ ಹೋಗುತ್ತೆ. ಅದಕ್ಕೆ ನಿಮಗೂ ಮೊದಲಿಗೆ ಹೇಳ್ಕೊಡ್ತಾ ಇದ್ದೀವಿ, ನಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಇವು ತಿಳ್ಕೊಳ್ಳಿ ಅಂತ. ಈ ಥರದ್ದು ಕೇಳೋಂಥ ಸಾಧ್ಯತೆ ಇರುತ್ತೆ ಅಂತ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ಈಗ ಮಳೆಗಳು ಸ್ಟಾರ್ಟ್ ಆಗ್ತಾ ಇದೆ. ಭೂಕಂಪ ಬಂದಂಥ ಸಂದರ್ಭದಲ್ಲಿ, ಜ್ವಾಲಾಮುಖಿ ಆದಂಥ ಸಂದರ್ಭದಲ್ಲಿ, ಪ್ರವಾಹಗಳಾದಂಥ ಸಂದರ್ಭದಲ್ಲಿ ಈ NDRF ಅನ್ನೋಂಥದ್ದು ಬಹಳ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಆ ಪ್ರಜೆಗಳನ್ನು ನೀರಲ್ಲಿ ಸಿಕ್ಕಾಕ್ಕೊಂಡಿರೋಂಥವ್ರು, ಭೂ ಅವಶೇಷಗಳ ನಡುವೆ ಸಿಕ್ಕಾಕ್ಕೊಂಡಿರೋಂಥವ್ರು, ಕಟ್ಟಡ ಅವಶೇಷಗಳ ನಡುವೆ ಸಿಕ್ಕಾಕೊಂಡು ಇಂಥವ್ರನ್ನೆಲ್ಲ ಕಾಪಾಡೋದಕ್ಕೆ NDRF ಅನ್ನೋಂಥದ್ದು ತುಂಬ ವರ್ಕ್ ಮಾಡುತ್ತೆ. ಅದರ ಮುಖ್ಯಸ್ಥರನ್ನಾಗಿ, ಮಹಾನಿರ್ದೇಶಕರನ್ನಾಗಿ ಪಿಯೂಷ್ ಆನಂದ್ ಅನ್ನೋಂಥವ್ರನ್ನ ನೇಮಕ ಮಾಡಲಾಗಿದೆ. ಸ್ಪರ್ಧಾರ್ಥಿಗಳೇ, ಇದುವರೆಗೆ ಏಪ್ರಿಲ್ ತಿಂಗಳದ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಪಾರ್ಟ್ 1 ವಿಚಾರಗಳನ್ನು ತಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ. ಪಾರ್ಟ್ 2 ನೆಕ್ಸ್ಟ್ ಬರಲಿದೆ. ಬಹುಶಃ ಇದನ್ನು ಸದುಪಯೋಗ ಪಡಿಸ್ಕೊಳ್ತೀರಿ. ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಅನ್ನುವಂಥ ಭ್ರಮೆ ನನಗಿಲ್ಲ. ಬಹುಶಃ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾದಂಥ ವಿಧಾನ, ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಬಹುದಾದಂಥ ವಿಧಾನವನ್ನಷ್ಟು ನಾನು ಬಹುಶಃ ಪರಿಣಾಮಕಾರಿಯಾಗಿ ತಿಳಿಸಿದ್ದೇನೆ ಅನ್ನೋಂಥ ಭಾವನೆಯಲ್ಲಿದ್ದೇನೆ. ಬಹುಶಃ ಇದು ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಭಾವಿಸಿದ್ದೇನೆ. ಒಳ್ಳೆಯದಾಗಲಿ. ಧನ್ಯವಾದಗಳು.